ನೀನೇ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತೇವೆ ತಂದೆ. ಆಮೆನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಕೀರ್ತನೆ ಭಾಗವನ್ನು ನಡೆಸಿಕೊಟ್ಟಿದ್ದ ಪಾಸ್ಟರ್ ಅವರಿಗೆ ಯೇಸು ಕ್ರಿಸ್ತುವಿನ ನಾಮದಲ್ಲಿ ವಂದನೆಗಳು. ಕೀರ್ತನೆ ಅದರಲ್ಲಿ ಒಂದೇ ಒಂದು ವಾಕ್ಯವನ್ನು ಮಾತ್ರ ಓದಿ. 73:1. ಹೌದು, ಹಲ್ಲೆಲೂಯಾ. ನಿರ್ಮಲ ಚಿತ್ತರಾಗಿರುವ ಎಲ್ಲರಿಗೂ ಅವರು ಒಳ್ಳೆಯವರೇ. ನೀವು ನಿರ್ಮಲ ಚಿತ್ತರಾಗಿದ್ದು ಅವರು ಹೇಳುವ ರೀತಿಯಲ್ಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ನೀವು ಹಲ್ಲೆಲೂಯಾ ಬಲೆಗಳನ್ನು ಹಾಕಿದರೆ ಖಂಡಿತವಾಗಿ ಆಶೀರ್ವಾದ ನಿಮಗೆ. ಹಲ್ಲೆಲೂಯಾ. ಅವರಿಗೆ ದೇವರು ಒಳ್ಳೆಯವರಾಗಿಯೇ ಇರ್ತಾರೆ. ಹಲ್ಲೆಲೂಯಾ. ಕರ್ತನು ಆಶೀರ್ವಾದ ಮಾಡಲಿ. ನಾವೀಗ 2 ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. 2 ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ ಅನಂತರವಾಗಿ ಸಭೆ ಕಾರ್ಯಕ್ರಮಗಳು, ಅದಾದ ಮೇಲೆ ಸಾಕ್ಷಿಗೆ ಟೈಮ್ ಇರುವಾಗ ನಾನು ಸಾಕ್ಷಿ ಕೊಡ್ತೀನಿ. ಈಗ ಪ್ರಾಮುಖ್ಯವಾಗಿ ಇರುವ 2 ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಇವತ್ತು ನಮ್ಮ ಸಭೆಯಲ್ಲಿರುವ ಯೂತ್ಸ್ಗಳು ಎಲ್ಲರೂ ಬಂದಿದ್ದೀರಾ? ಯಾರಾದರೂ ಆಬ್ಸೆಂಟ್ ಆಗಿದ್ದೀರಾ? ಒಬ್ಬರು ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ನನಗಂತ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಆಬ್ಸೆಂಟ್ ಆದರೆ ತುಂಬ ಕಷ್ಟ. ಇವತ್ತು ಏನು ಡೇ ಅಂತ ಹೇಳಿ ಒಬ್ಬೊಬ್ರಿಗೆ ಗೊತ್ತಿಲ್ಲ, ಅದರಿಂದ ನೀವು ಇದು ಮಾಡ್ತಾ ಇದ್ದೀರಾ. ನಾವಿಲ್ಲಿ ಟೈಲರಿಂಗ್ ಸೆಂಟರ್ ನಡೆಸ್ತಾ ಇರುವಾಗ ಒಬ್ಬರು ಸಿಸ್ಟ್ರು ಮೇಲ್ಗಡೆಯಿಂದ ಬಂದು ಟೈಲರಿಂಗ್ ಸೆಂಟ್ರಿಗೆ ಬಂದಿದ್ದರು. ಬಂದ ಮೇಲೆ ಸಿಸ್ಟ್ರ್ ಹತ್ರ ಏನೋ ಹೇಳ್ಬಿಟ್ಟು ನನಗೆ ರಜಾ ಬೇಕು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದವರು ಮನೆಗೆ ಹೋಗಿಲ್ಲ. ಇವರು ಎಲ್ಲಿಯೋ ಹೋಗಿ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ಬಂದಿದ್ದು ಸಾಯಂಕಾಲ ಬರುವಾಗ ಮಧ್ಯದಲ್ಲಿ ಹೆಂಗೋ ಅವ್ರ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟು ಬಂದು ಇಲ್ಲಿ ದೊಡ್ಡ ಒಂದು ರಂಭವಾಯಿತು. ಎಲ್ಲಿ ಹೋಗಿದ್ದಾರೆ ಏನು ಅಂತ ಹೇಳಿ ನೋಡಿದರೆ ಅವರು ವಾಲಂಟಿಯರ್ಸ್ ಡೇ ಇವರನ್ನು ನೋಡುವುದಕ್ಕಾಗಿ, ಅವರು ಪ್ರೀತಿ ಮಾಡುವ ವ್ಯಕ್ತಿಯನ್ನು ನೋಡುವುದಕ್ಕಾಗಿ ಹೊಂಟೋಗಿದ್ದಾರೆ. ಸೊ ಇದನ್ನು ಏನಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ವಾಲಂಟಿಯರ್ಸ್ ಡೇ ಅಂತ ಹೇಳಿಕೊಂಡು, ಲವರ್ಸ್ ಡೇ ಅಂತ ಹೇಳಿಕೊಂಡು ಇವತ್ತು ಯೂತ್ಸುಗಳು ಎಷ್ಟೋ ಜನರು ತನಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಇವತ್ತು ಯಾರೂ ಕೂಡ ಮನೆಯಲ್ಲಿ ಇರೋಲ್ಲ. ಯೇಸು ಸ್ವಾಮಿನ ನಂಬದೇ ಇರುವ ಮಕ್ಕಳುಗಳು ಯಾರೂ ಕೂಡ, ಯುಗನಸ್ಥ ಮಕ್ಕಳುಗಳು ಮನೆಯಲ್ಲಿ ಇರೋಲ್ಲ. ಅದು ಎಲ್ಲಿಯಾದರೂ ಸುತ್ತಾಡಿಕೊಂಡಿರ್ತದೆ. ಇವತ್ತು ಒಂದು ದಿವಸ ಮಾತ್ರ ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಕೇಸುಗಳು ಬರ್ತದೆ ಅಂತ ನೋಡಬೇಕು. ಮೆಚುರಿ ಕೋಟೆಗಳಲ್ಲಿ ಈ ಬೀರುವಾಲೆಲ್ಲ ಇದೆ ಅಲ್ವಾ, ಆ ಬೀರುವಾಲ್ ಕಡೆಗೆಲ್ಲ ಹೋಗಿ ನೋಡಿದರೆ ಸುಮ್ಮನೆ ಕರ್ಕೊಂಡು ಹೋಗಿ ಕೂತ್ಕೊಂಡಿರ್ತಾರೆ. ಎಲ್ಲರನ್ನೂ ಫೋಟೋ ತೆಗೆದುಬಿಟ್ಟು ಅವ್ರ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಹೊಸ ಕೇಸುಗಳು ಬರ್ತದೆ ಸುಮ್ಮನೆ ತಂದೆ ತಾಯಿಗಳ ಮಾತಿಗೆ ಇದು ಮಾಡಲ್ಲ. ಇವತ್ತು ಒಂದು ದಿವಸ ಮಾತ್ರ ಲವರ್ಸ್ಗಳು ಹೋಗಿ ಇಷ್ಟಕ್ಕೆ ಹೋಗಿ ಅದಕ್ಕೆ ಎಲ್ಲೆಲ್ಲೋ ಹೋಗಿ ಇದ್ದುಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಅಂತೇಳಿ ರಿಜಿಸ್ಟ್ರೇಷನ್ಗೆ ಹೋಗೋದು, ಹೋಗ್ಬೋದು. ಈ ಕೆಲಸಗಳೆಲ್ಲ ಜಾಸ್ತಿ ನಡೆಯೋದು ಇವತ್ತಿನ ದಿವಸ. ಇವತ್ತು ತಂದೆ ತಾಯಿಗಳಿಗೆ ಸಮಾಧಾನವೇ ಇಲ್ಲ. ನಾವು ಯೇಸು ಸ್ವಾಮಿನ ನಂಬಿರೋದ್ರಿಂದ ನಾವು ಯೇಸು ಸ್ವಾಮಿನ ನಂಬದೇ ಇರುವ ಮಕ್ಕಳುಗಳನ್ನ ನಾವು ಇಟ್ಟುಕೊಂಡಿದ್ರೆ ಇವತ್ತಿನ ದಿವಸ ಎಲ್ಲರೂ ನಾವು ಸಾಯಬೇಕಾಗುತ್ತದೆ ಅವ್ರು ಕಟ್ಟಿಕೊಂಡಿರೋದನ್ನು. ತುಂಬ ಎಡವಟ್ಟಾಗಿರುವ ದಿವಸ ಇದು ಏನಕ್ಕಾಗಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಈ ಡೇಟನ್ನು ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನೆ ದಿವಸದಲ್ಲಿ ಅದನ್ನು ಚರ್ಚ್ ಮಾಡಿದೆ. ಈ ಲವರ್ಸ್ ಡೇ ಇಟ್ಟಿರೋದಕ್ಕೆ ಏನಾದರೂ ಉದ್ದೇಶ ಇದಾ ಅಂತ ಹೇಳಿಕೊಂಡು, ಇಲ್ಲ, ಉದ್ದೇಶವೇ ಇಲ್ಲ. ಯಾವ ಉದ್ದೇಶವೂ ಇಟ್ಟಿಲ್ಲ. ಯಾರೋ ಒಬ್ಬರು ಮಾಡಿದ್ದಾರೆ ಅಂತ ಹೇಳಿಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಡೇಕ್ಕೂ ಒಂದೊಂದು ಪ್ರಾಮುಖ್ಯತೆ ಇದೆ. ಇಂಡಿಪೆಂಡೆನ್ಸ್ ಡೇ ಅಂದರೆ ಅದಕ್ಕಾಗಿರುವ ಪ್ರಾಮುಖ್ಯತೆ ಇದೆ. ಗಣರಾಜ್ಯೋತ್ಸವ ಅಂದರೆ ಅದಕ್ಕಾಗಿರುವ ಪ್ರಾಮುಖ್ಯತೆ ಇದೆ. ಕ್ರಿಸ್ಮಸ್ ಅಂದರೆ ಅದಕ್ಕಾಗಿರುವ ಪ್ರಾಮುಖ್ಯತೆ ಇದೆ. ಆಮೇಲೆ ಫಾದರ್ಸ್ ಡೇ, ಮದರ್ಸ್ ಡೇ ಅಂತೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಕೂಡ ಒಂದೊಂದು ಪ್ರಾಮುಖ್ಯಗಳಿದೆ. ಆದರೆ ಹಾಲಾಗಿ ಹೋಗಿದ್ದ ಇದಕ್ಕೆ ಮಾತ್ರ ಯಾವ ಇದು ಇಲ್ಲ, ಹಿನ್ನೆಲೆಗಳೇ ಇಲ್ಲ. ದಟ್ ಈಸ್ ನೋ ಬ್ಯಾಕ್ಗ್ರೌಂಡ್ ಅಟ್ ಆಲ್. ಆದರೆ ಇದನ್ನು ಜನರು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಸಭೆಯವರಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿಮಗೆ ಗೊತ್ತಾ, ಕರ್ತನನ್ನು ನಂಬಿರುವ ಎಷ್ಟೋ ಮಕ್ಕಳುಗಳು ಈ ಥರ ಹೋಗ್ತಾ ಇದ್ದಾರೆ. ಎಷ್ಟೋ ಜನರು ಇವತ್ತು ಬಂದಿದ್ದಾರೆ. ಇವತ್ತು ಯೂತ್ಸ್ಗಳು ಚರ್ಚ್ ಬರದೇ ಇದ್ದರೆ ನಮಗೆ ಭಯವಾಗ್ತಾ ಇದೆ. ಇವತ್ತು ಚರ್ಚಲ್ಲಿ ಇಲ್ಲದೇ ಇರುವ ಯೂತ್ಸ್ಗಳನ್ನು ನೆನೆಸುವಾಗ ನನಗೆ ಭಯವಾಗ್ತಾ ಇದೆ. ಅವ್ರು ಎಲ್ಲಿಗಿದ್ದಾರೋ, ಏನು ಮಾಡ್ತಾ ಇದ್ದಾರೋ, ಏನು ಕಥೆಗಳು ಅಂತೇಳಿ. ನಮ್ಮ ಕಣ್ಣುಗಳಿಗೆ ಮಣ್ಣನ್ನು ಹಾಕ್ಬಿಟ್ಟು ಅವರು ಹೋಗ್ಬಿಡ್ತಾರೆ ಎಲ್ಲೋ. ಅದನ್ನು ನೋಡಿದರೆ ಅದು ಎಲ್ಲೆಲ್ಲೋ ಸಮಸ್ಯೆಗಳು ಬಿಟ್ಟು ಅದು ಹೆಂಗೆಂಗೋ ಆಗಿಬಿಡ್ತದೆ. ಅದರಿಂದ ಇವತ್ತು ನಮ್ಮ ಜವಾಬ್ದಾರಿ ಇದು, ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀವು ಬರುವ ದಿವಸಗಳಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಈ ಲವರ್ಸ್ ಡೇವನ್ನು ತೆಗೆದಾಕಬೇಕು. ಅದನ್ನು ತೆಗೆದಾಕುವ ಒಳ್ಳೆಯ ಲೀಡರ್ಸ್ಗಳು ಬರಬೇಕು.
ನಮ್ಮ AP ಒಬ್ಬರು ಇದ್ದಾರಲ್ವ, ಆಂಧ್ರ ಪ್ರದೇಶಲ್ಲಿ, ಅಂಥ ವ್ಯಕ್ತಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ ಸೀಟಲ್ಲಿ ಕೂತ್ಕೋಬೇಕು. 2 ದಿವಸದಲ್ಲಿ ಕಾನೂನನ್ನು ಪಾಸ್ ಮಾಡ್ತಾರೆ. ಇದೆಲ್ಲ ಬೇಡ ಅಂತ ಹೇಳಿಕೊಂಡು ಅಂಥ ಒಳ್ಳೆಯ ಮಕ್ಕಳನ್ನ ದೇವರು ಕೊಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಹೇಳಿ, ಪಾಪಕ್ಕೆ ನೀವು ಪಾಪವನ್ನು ಮಾಡಿ ಅಂತ ಹೇಳಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೋಮೋಸೆಕ್ಸುವಲ್ ಅಂತ ಹೇಳುವುದೆಲ್ಲ ಫ್ರೀ ಮಾಡಿ ಇಟ್ಟಿದ್ದಾರೆ. ಅದು ತಪ್ಪಿಲ್ಲ ಅಂತ ಹೇಳಿ, ಅದೆಲ್ಲ ತಪ್ಪಿಲ್ಲ ಅಂತ ಹೇಳಿಕೊಂಡು ನಮ್ಮ ಇಂಡಿಯನ್ ಗೌರ್ಮೆಂಟ್ ಹೇಳ್ತಾ ಇದೆ. ಇದೆಲ್ಲ ಬಂದು ಏನಂದರೆ ತಪ್ಪಾದ ಕಾರ್ಯಗಳು. ಅದರಿಂದ ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ದೇವರು ಜನರ ಕಣ್ಣುಗಳನ್ನು ತೆರೆಯಲಿ. ವಿಶೇಷವಾಗಿ ದೇವರನ್ನು ನಂಬಿದ ಮಕ್ಕಳುಗಳು ಈ ಥರ ಹಾಳಾಗಬಾರ್ದು. ಹಲ್ಲೆಲೂಯಾ. ಇವತ್ತು ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ಎಲ್ಲರೂ ಒಳ್ಳೆಯ ಜವಾಬ್ದಾರಿ ತಗೊಂಡವರಾಗಿ ಹಲ್ಲೆಲೂಯಾ ನೀವು ಪ್ರಾರ್ಥನೆ ಮಾಡಿ. ಅದೇ ರೀತಿಯಾಗಿ ನಮ್ಮ ಸಭೆಯಲ್ಲಿರುವ ಯೂತ್ಸ್, ನಾನು ನಿಮಗೆ ಒಂದೇ ಒಂದು ಕಾರ್ಯವನ್ನು ಹೇಳ್ತೀನಿ. ನಿಮ್ಮ ಜೀವನವನ್ನು ನಿರ್ಣಯ ಮಾಡುವವರು ಕರ್ತನು. ಹಲ್ಲೆಲೂಯಾ. ನಿಮ್ಮ ಜೀವನವನ್ನು ನಿರ್ಣಯ ಮಾಡುವವರು ಕರ್ತರು. ಎಂಥ ಪರಿಸ್ಥಿತಿಗಳು ಬಂದ್ರೂ ಈ ಕೆಲಸಗಳಿಗೆ ಮಾತ್ರ ಹೋಗ್ಬಿಡ್ಬೇಡಿ. ಹಲ್ಲೆಲೂಯಾ. ಅದು ಸಭೆಯಾಗಿರುವ ನನಗೂ ಕೆಟ್ಟ ಹೆಸರಾಗುತ್ತದೆ, ನಿಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರಾಗುತ್ತದೆ, ನಿಮಗೂ ಕೆಟ್ಟ ಹೆಸರಾಗುತ್ತದೆ. ಅದು ನಿಮಗೂ ಒಂದು ವೇಳೆ ಇವತ್ತು ನಿಮ್ಮ ಮೊಗವನ್ನು ನೋಡುವಾಗ ಅವರು ಸುಂದರವಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ನೀವು ತಿಳ್ಕೋಬೋದು. ಆದರೆ ಯು ಡೋಂಟ್ ನೋ ದಟ್ ಬ್ಯಾಕ್ಗ್ರೌಂಡ್. ಆ ವ್ಯಕ್ತಿ ಎಂಥವನು, ಯಾವ ರೀತಿಯಲ್ಲಿ ಇರುವವನು, ಆಕೆ ಯಾವ ರೀತಿಯಲ್ಲಿ ಇರುವವಳು, ಅವರ ಬ್ಯಾಕ್ಗ್ರೌಂಡ್ ಏನು ನಮಗೇನು ಗೊತ್ತಾಗಲ್ಲ. ಸುಮ್ಮನೆ ಲವ್ ಅಂತ ಹೋಗ್ಬಿಡ್ತೀರಾ, ಆಮೇಲೆ ಸಮಸ್ಯೆ ಆಗಿಬಿಡ್ತದೆ. ಅದರಿಂದ ಯೇಸುವೆ ನನ್ನನ್ನು ಆ ಪಾಪದಿಂದ ಕಾಪಾಡು ಅಂತ ಹೇಳಿ ಯೌವನಸ್ಥ ಮಕ್ಕಳುಗಳು, ಯೌವನಸ್ಥ ಗಂಡ್ಮಕ್ಕಳು ಹೆಣ್ಮಕ್ಕಳು ಪ್ರಾರ್ಥನೆ ಮಾಡಿರಿ. ಅದೇ ರೀತಿಯಾಗಿ ಅದೇ ನೀವು ಎಲ್ಲರೂ ನಮ್ಮ ಇಂಡಿಯಾ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವ, ನಮ್ಮ ಅದೇ ಎಚ್ಚರಿಕೋಟೆಯಲ್ಲಿರುವ ಎಲ್ಲ ಸಭೆಗಾಗಿ ಪ್ರಾರ್ಥನೆ ಮಾಡುವ. ಅಯ್ಯ ಮಂಡಿಕಾಲು ಪೋಡುಂಗ, ಮೊಣಗಾಲು ಪೋಡುಂಗ, ಎಲ್ಲರೂ ಮಂಡಿಕಾಲು ಹೋರಿ, 1 ನಿಮಿಷ ಎಲ್ಲರೂ ಮಂಡಿಕಾಲು ಹೋರಿ, ಜವಾಬ್ದಾರಿ ತಕ್ಕೊಂಡವರಾಗಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ದೇವರೇ, ಸಭೆಯಲ್ಲಿರುವ ಹಲ್ಲೆಲೂಯಾ ಮಕ್ಕಳುಗಳು ಹಾಳಾಗಬಾರ್ದು ದೇವರೇ. ನಿಮ್ಮನ್ನು ನಂಬಿದ ಮಕ್ಕಳುಗಳು ಹಾಳಾಗಬಾರ್ದು ಯೇಸುವೇ ದೇವರೇ. ಹಲ್ಲೆಲೂಯಾ. ನಮ್ಮ ದೇಶಗಳಲ್ಲಿ ಈ ಹಲ್ಲೆಲೂಯಾ ಈ ವಾಲಂಟಿಯರ್ಸ್ ಡೇ ಅಂತ ಹೇಳುವುದು ಅದು ಕ್ಯಾನ್ಸಲ್ ಆಗಬೇಕು ದೇವರೇ. ಎಲ್ಲರೂ ಬಾಯಿ ತೆಳೆಯುತ್ತೀರಾ, ಎಲ್ಲರೂ ಬಾಯಿ ತೆಳೆಯುತ್ತೀರಾ, ಎಲ್ಲ ಬಾಯಿ ತೆರೆದು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು, ಹಲ್ಲೆಲೂಯಾ, ನಿಮ್ಮ ಕುಟುಂಬದವರು, ಹಲ್ಲೆಲೂಯಾ, ನಿಮಗೆ ಗೊತ್ತಿದ್ದವರು, ನಿಮ್ಮ ಊರಲ್ಲಿ ಇರುವ ಎಷ್ಟೋ ಜನರು ಇಲ್ಲಿಗೆ ಎಲ್ಲೆಲ್ಲೋ ಹೋಗಿ ಇರುತ್ತಾರೆ. ಹಲ್ಲೆಲೂಯಾ. ಅವರು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಕೊಂಡಿರುತ್ತಾರೆ. ಯೇಸುವೇ, ಏಸಯ್ಯ, ಇದು ನಮ್ಮ ದೇಶದಲ್ಲಿ ನಡೆಯಬಾರದು ಏಸಪ್ಪ, ಇದು ನಮ್ಮ ದೇಶದಲ್ಲಿ ನಡೆಯಬಾರ್ದಪ್ಪ. ಯೇಸುವೇ, ವಿ ಆರ್ ಪ್ರೇಯಿಂಗ್ ಲಾರ್ಡ್. ಹಲ್ಲೆಲೂಯಾ. ಅಪ್ಪ, இந்த லவ்வர்ஸ் டேங்கள் அது கேன்சல் ஆகணும் ஆண்டவரே, இது கேன்சல் ஆகணும் ஆண்டவரே. குடும்பத்தில் நிம்மதி இல்லப்பா தேவரே. அல்லேலூயா. பிள்ளைகளை வெளியே விட்டா பிள்ளைகள் எப்படி வருவாங்களோ, எந்த விதமா வருவாங்களோ பயம் ஆண்டவரே. இயேசுவே, இது கேன்சல் ஆகட்டும். ಅದ್ಭುತ ചെയ്യുங்கಪ್ಪ, ಅದ್ಭುತ ചെയ്യുங்கಪ್ಪ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಮಕ್ಕಳನ್ನು ದೇವರು ಕಾಯ್ತಾರೆ. ನಿಮ್ಮ ಮಕ್ಕಳಿರುವ ಜಾಗಗಳಲ್ಲಿ ಸುರಕ್ಷಿತವಾಗಿರುತ್ತಾರೆ. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ಮದುವೆ ಆಯಿತು, ನನ್ನ ಮಕ್ಕಳಿಗೆ ನಾನು ಮಾಡುವುದೆಲ್ಲ ಮಾಡಿ ಇಟ್ಬಿಟ್ಟಿದೆ ಅಂತ ಹೇಳಿ ನೀವು ಯೋಚನೆ ಮಾಡಿಕೊಂಡು ಇದಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯಾ. ಅವರು ಕೂಡ ದಾರಿ ತಪ್ಪುವುದಕ್ಕೆ ಚಾನ್ಸಸ್ಗಳಿದೆ. ಪ್ರೇಯರ್ ಮಾಡಿ, ಪ್ರೇಯರ್ ಮಾಡಿ. ಈ ಲೋಕ ಕೆಟ್ಟು ಹೋಗಿದ ಲೋಕ, ಈ ಲೋಕ ಪಾಪ ತುಂಬಿದ ಲೋಕ. ಎಲ್ಲರೂ ಪ್ರಾರ್ಥನೆ ಮಾಡುವ, ಜವಾಬ್ದಾರಿಗಿಂತ ಎಲ್ಲರೂ ಪ್ರಾರ್ಥನೆ ಮಾಡುವ, ಎಲ್ಲರೂ ಪ್ರಾರ್ಥನೆ ಮಾಡುವ. ನಮ್ಮ ಸಭೆಯಲ್ಲಿರುವ ಹೆಣ್ಮಕ್ಕಳಿಗಾಗಿ, ನಮ್ಮ ಸಭೆಯಲ್ಲಿರುವ ಗಂಡು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಒಬ್ಬೊಬ್ಬರಿಗೆ ಹೆಸರಲ್ಲಿ ಪ್ರಾರ್ಥನೆ ಮಾಡಿ, ಬಾಯಿ ತೆರೆದು ಪ್ರಾರ್ಥನೆ ಮಾಡಿ. ஐயாவத சும்மா இருக்காதீங்க. ஹல்லேலூயா. ஹல்லேலூயா. ஜெபம் பண்ண நேரத்தில் ஜெபம் பண்ணுங்க. ஹல்லேலூயா. ஜெபம் பண்ணுங்க. ஆண்டவர்கிட்ட சொல்லுங்க, ஆண்டவரே ஹல்லேலூயா, இந்த உலகம் இந்த ஹல்லேலூயா லவ்ங்கிற விஷயத்துல விழுந்து போயக்கூடாதுங்க ஆண்டவரே. உண்மையான அன்பு உங்கள் தான் ஆண்டவரே, அதை புரிஞ்சுக்கணுங்க ஆண்டவரே. ஏசையா, நீங்க உதவி பண்ணுங்க ஆண்டவரே, நீங்க உதவி பண்ணுங்க ஆண்டவரே, நீங்க உதவி பண்ணுங்க ஆண்டவரே. ஹல்லேலூயா. நீங்க ಸಹಾಯ ಮಾಡು ದೇವರೇ, ನೀವು ಸಹಾಯ ಮಾಡಪ್ಪ. ಹಲ್ಲೇಲೂಯಾ. ಹಲ್ಲೇಲೂಯಾ. ಇದಕ್ಕಾಗಿ ನಾಗಮಣಿ ಸಿಸ್ಟರ್ ಅವರು ಹಲ್ಲೇಲೂಯಾ, ಹಲ್ಲೇಲೂಯಾ ಪ್ರಾರ್ಥನೆ ಮಾಡುವಾಗ ಜೊತೆಯಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ರಿ. ಹಲ್ಲೇಲೂಯಾ. ಆಮೇಲೆ ಮಕ್ಕಳನ್ನು ದೇವರೇ ಮುಟ್ಟು ಸ್ವಾಮಿ ಅಪ್ಪ
ಆಮೇಲೆ 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 ಹಲ್ಲೆಲೂಯ. ಇನ್ನೊಂದು ಕಾರ್ಯ, ಯಾರಾದ್ರು ಗೆಸ್ ಮಾಡೋಕ್ಕಾಗುತ್ತಾ ಇನ್ನು ಯಾವ ಕಾರ್ಯಕ್ಕಾಗಿ ಪ್ರೇಯರ್ ಮಾಡ್ತೀವಿ ಅಂತೇಳಿ? ಯಾರಾದ್ರು ಗೆಸ್ ಮಾಡಿ ನೋಡೋಣ. ಸೊ ಇವತ್ತಿನ ಡೇಟಿಗೆ ಸಂಬಂಧಪಟ್ಟಿದ್ದೇನೆ, ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಹಾಂ ಏನಮ್ಮ? ಹಾಂ, ಐ ಥಿಂಕ್ ನೀವು ಹೇಳುವುದು ಕರೆಕ್ಟ್ ಅಂತ ಕಾಣ್ತದೆ. ಶಬ್ದವಾಗಿ ಹೇಳಿ. ಹಾಂ, ನಿಮಗೆ ಜ್ಞಾಪಕ ಇದೆ 2019 ಹೋದ ವರ್ಷದ ಮುಂಚಿನ ವರ್ಷದಲ್ಲಿ ಇದೇ ದಿವಸದಲ್ಲಿಯೇ ಫ್ಲೋವಾ ಅಂತ ಇರುವ ಜಾಗೆಯಲ್ಲಿ ನಮ್ಮ ಇಂಡಿಯನ್ ಮಿಲಿಟ್ರೀಸನ್ನು ಒಂದು ಯೋಗನಸ್ಥ ಹುಡುಗ ಅವನೇ ಬಾಂಬನ್ನು ಕಟ್ಕೊಬಂದು ಅವನು ಗಾಡಿ ಮೇಲೆ ಅವನು ಗಾಡಿಯನ್ನು ಬಿಟ್ಟು 40 ಜನರನ್ನು ಸಾಯಿಸಿದ್ದಾನೆ. ನಮ್ಮ ಸ್ಟ್ಯಾಟಸಲ್ಲಿ ಇವತ್ತು ನಾನು ಅದನ್ನು ಹಾಕಿದೆ, ನೋಡಿದ್ದೀರಾ? ಯಾರಾದ್ರು ನೋಡಿದ್ದೀರಾ? ಅವತ್ತು ಸ್ಟ್ಯಾಟಸಲ್ಲಿ ಹಾಕಿದೆ, ಯಾರು ಅವರು, ಎಂಥ ಊರವರು, ಅವ್ರ ಫೋಟೋಸ್ ಎಲ್ಲ ನಾನು ಹಾಕಿದೆ. ನಮ್ಮ ದೇಶಕ್ಕಾಗಿ ನಾವು ಚೆನ್ನಾಗಿರಬೇಕು ಅಂತ ಹೇಳುವುದಕ್ಕಾಗಿ ಭಾರತದಲ್ಲಿ ನಿಂತು ಕಷ್ಟಪಡುವ ಆ ಮಕ್ಕಳು ರಜಾವನ್ನು ಮುಗಿಸ್ಕೊಂಡು ಇನ್ನೇನು ಹೋಗಿ ಕೆಲಸದಲ್ಲಿ ಜಾಯಿನ್ ಆಗಬೇಕು. ರಜಾವನ್ನು ಮುಗಿಸ್ಕೊಂಡು ಕುಟುಂಬವನ್ನು ನೋಡಿಕೊಂಡು ಸಂತೋಷವಾಗಿ ಹೋಗಿದ್ದವರು ವಿದಿನ್ ಸೆಕೆಂಡ್ಸಲ್ಲಿ ಅವರ ಪ್ರಾಣಗಳು ಹೋಯಿತು. ಸೊ ಅವರು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಮಿಲಿಟ್ರೀಸ್ ದೇವರವರನ್ನು ಕಾಪಾಡುವುದಕ್ಕಾಗಿ, ಯುದ್ಧಗಳು ಸನ್ನಿವೇಶಗಳಲ್ಲಿ ಕರ್ತನವರು ಸಂಗಡ ಇರುವುದಕ್ಕಾಗಿ, ನಮ್ಮ ಇಂಡಿಯ ದೇಶವನ್ನು ಕಾಯುವುದು ಒಂದು ಕಡೆ ಕರ್ತನು, ಇನ್ನೊಂದು ಕಡೆ ಸೈನ್ಯಗಳಾಗಿರುವ ಅವರೇನೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಲೇಬೇಕು. ಯಾಕಂದರೆ ಇವತ್ತು ಅವರೆಲ್ಲ ಕೆಲಸ ಮಾಡದೆ ಹೋದರೆ ನಾವೆಲ್ಲ ಇಲ್ಲಿ ಸುರಕ್ಷಿತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವೆಲ್ಲರೂ ಮಂದಿಕಾಲಿರುವ ಎಲ್ಲರೂ ನಮ್ಮ ಇಂಡಿಯ ದೇಶದಲ್ಲಿ ಇರುವ ಹಲ್ಲೆಲೂಯ ಮಿಲಿಟ್ರಿ ಹಲ್ಲೆಲೂಯ ಸೋಲ್ಜರ್ಸ್ಗಾಗಿ ನಾವು ಪ್ರಾರ್ಥನೆ ಮಾಡುವ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ನೀವು ಪಾತುಕೊಂಡಿರಿக்கிற நீங்களும் கூட ஜெபம் பண்ணுங்க. நம்ம இந்திய தேசದ ஹல்லேலூயா மிலிட்ரிஸ்க்காக நம்ம ஜெபம் பண்ணுங்க. இதே பிப்ரவரி 14ஆம் தேதி தான் அந்த ஃப்ளோமா தேல்வ இடத்துல நம்ம இந்திய இராணுவத்தை அந்த ஒரு யுகனஸ்த மகன் ஹல்லேலூயா அழித்தார் என்று சொல்லி நாம் வாசிக்கின்றோம். அதனால் என்னோடு கூட சேர்ந்து ஜெபம் பண்ணுங்க. இந்திய தேசத்தில் இருக்க இராணுவ சைன்யத்தை தெய்வம் காப்பாற்றும்படியாக ஹல்லேலூயா பிரார்த்தனை ಮಾಡಿ. எல்லாரும் பாயத்திலிருந்து பிரார்த்தனை ಮಾಡಿ. ஹல்லேலூயா. நம்முடைய தேசத்தில் இருக்கிற ஹல்லேலூயா 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 மிலிட்ரிஸை தேவன் ಆಶೀರ್ವದಿಸುம்படியாக ಎಲ್ಲರೂ ಜೆபம் பண்ணுங்க. ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರವರನ್ನು ಕಾಪಾಡಬೇಕು. ಕುಟುಂಬವನ್ನು ಬಿಟ್ಟು ಹಲ್ಲೇಲೂಯಾ ದೇಶಗಳನ್ನು ಬಿಟ್ಟು ಎಷ್ಟೋ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಹಲ್ಲೇಲೂಯಾ ನಮಗಾಗಿ ನಮ್ಮ ದೇಶಕ್ಕಾಗಿ ಆ ಮಕ್ಕಳು ಹೋಗಿ ಹಲ್ಲೇಲೂಯಾ 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 ಭಾರತದಲ್ಲಿ ಕಷ್ಟಪಡ್ತಾ ಇರುವಾಗ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೇಯರ್. ಹಲ್ಲೇಲೂಯಾ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡಬೇಕು. ದೇವರವರನ್ನ ಕಾಯುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಸುಮ್ಮ ಯಾರು ಜೋಮನ ಮಾಡಿಕಾದೀங்க. ಹಲ್ಲೇಲೂಯಾ ಪ್ರಾರ್ಥನೆ ಮಾಡೋದಕ್ಕೆ ಎಲ್ಲ ಹೋಗ್ಬೇಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಬಾಯಿ ತೆರೆದು ದೇವರೇ ನಮಗೆ ಇಂಡಿಯ ದೇಶದ ಸೈನ್ಯದವರನ್ನ ದೇವರೇ ನೀನು ಕಾಪಾಡು ದೇವರೇ. ಅದರಲ್ಲಿ ಒಂದೊಂದು ಜನರನ್ನ ದೇವರೇ ನೀನು ಮುಟ್ಟು ದೇವರೇ. ಅವರೆಲ್ಲ ಯೇಸುವಿನ ಬಗ್ಗೆ ತಿಳ್ಕೊಳ್ಳುವುದಕ್ಕೆ, ಅವರಿಗೆ ನಿಜವಾದ ರಕ್ಷಣೆಯನ್ನು ಕೊಡುವವರು ನೀವು ಅಂತ ಎಲ್ಲರೂ ತಿಳ್ಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ, ಆಶೀರ್ವದಿಸುವಪ್ಪ. ಹಲ್ಲೇಲೂಯಾ. ಸ್ತೋತ್ರ 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 ಸ್ತೋತ್ರ. ಧನಲಕ್ಷ್ಮಿ ಸಿಸ್ಟರ್ ನೀವೇ ಅದಕ್ಕಾಗಿ ಪ್ರೇಯರ್ ಮಾಡಿ.
ಹೌದಪ್ಪ, ಹೌದು ದೇವರೇ. ದೇವರು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರಗಳಿಲ್ಲ. ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. கர்த்தர் நிம்மನ್ನು ஆசீர்வாத ಮಾಡಲಿ. எங்களோடு கூட சேர்ந்து ஜெபித்த உங்களுக்கும் இயேசு கிறிஸ்துவின் நாமத்தினாலே வாழ்த்துக்கள். நீங்கள் எத்தனை பேர் பார்த்துட்ருக்கீங்கிறது அந்த லிஸ்ட் எங்களுக்கு வரமாட்டேது. நீங்கள் மக்களோடு சேர்ந்து பாருங்கள். கர்த்தர் உங்களை ஆசீர்வதிக்கட்டும். தேவன் தாமே அல்லேலூயா அல்லேலூயா உங்களை ಆಶೀರ್ವದಿಪಾರಾಗ. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಹೋಗೋಣ. ಕರ್ತನು ತಾಮೇ ಇವತ್ತು ಆರಾಧನೆಯನ್ನು ನಮಗೆ ಆಶೀರ್ವದಿಸಿಕೊಂಡು ಸರಿಯಾಗಿ 12ವರೆಗೆ ನಾನು ಆರಾಧನೆಯನ್ನು ಮುಗಿಸಿದ್ದೀನಿ ಅಂತ ನಾನು ಹೇಳಿದೆ. ಮೆಸೇಜ್ ಈಗ ಸ್ಟಾರ್ಟ್ ಮಾಡಿದರೆ ಹಿಂಗಾದರೂ ಒಂದು 3/4 ಗಂಟೆಯಾಗಿ ಹೋಗುತ್ತದೆ. ನಾವು ಬೇಗವಾಗಿ ನಾನು ಎಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳುವ. ಕರ್ತನ ತಾಮೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಭೆ ಕಾರ್ಯಕ್ರಮಗಳಲ್ಲಿ ನೀವು ಸರಿಯಾಗಿ ಉಪವಾಸ ಪ್ರಾರ್ಥನೆಗೆಲ್ಲ ಬನ್ನಿರಿ. ನಮ್ಮ ಕರಿಯಪ್ಪ ಅಂತ ಹೇಳಿ ಅಯ್ಯ ಅವರು ನಮ್ಮ ಸಿರಿಮನೆಯಿಂದ ಬರ್ತಾ ಇದ್ದಾರೆ. ಅವರು ತುಂಬ ಅನಾರೋಗ್ಯವಂತರಾಗಿದ್ದಾರೆ. ವಿ ಶುಡ್ ಪ್ರೇ ಫಾರ್ ದಮ್. ಸರಿ, ನೀವು ಆರಾಧನೆ ಇದು ಪ್ರಸಂಗ ಭಾಗ ಮುಗಿದ ಮೇಲೆ ಅವರಿಗಾಗಿ ನಾವೆಲ್ಲರೂ ಸೇರಿ ಅವ್ರ ಮೇಲೆ ನಾವು ಕೈ ಇಟ್ಟು ಪ್ರೇಯರ್ ಮಾಡುವ. ದೇವರವರನ್ನು ಆಶೀರ್ವಾದ ಮಾಡಲಿ. ಅವರು ಅನಾರೋಗ್ಯವಂತರಾಗಿದ್ದಾರೆ. ದೇವರವರಿಗೆ ಪರಿಪೂರ್ಣವಾಗಿರುವ ಆರೋಗ್ಯವನ್ನು ಕೊಡಬೇಕು. ದೇವರನ್ನು ನಂಬಿ ಕಳೆದ 3 ದಿವಸ ಶುಕ್ರವಾರ ಚರ್ಚಿಗೆ ಬಂದಿದ್ದರು. ನಿನ್ನೆ ದಿವಸದಲ್ಲಿ ಬಂದಿದ್ದರು. ಆದರೆ ನಿನ್ನೆ ದಿವಸದಲ್ಲಿ ನಾವು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇಲ್ಲಿ ಬಂದು ಒಂದು ಟ್ರೈಬಲ್ಸ್ ಮೀಟಿಂಗ್ ನಡೀತಾ ಇತ್ತು. ಅದರಲ್ಲಿ ಅವರು ಕೂತ್ಕೊಂಡಿದ್ದರು. ಅವರೆಲ್ಲರೂ ಸೇರಿ ಲಾಸ್ಟಲ್ಲಿ ಪ್ರೇಯರ್ ಮಾಡಿದರು. ಸೊ ಅದು ನನಗೆ ಸಮಯಗಳು ಸನ್ನಿವೇಶಗಳಿದೆ ಆಗದೇ ಇದ್ದಿರುವುದರಿಂದ ಶುಕ್ರವಾರ ಪ್ರೇಯರ್ ಮಾಡಿದ್ವಿ. ಇವತ್ತು ಬಂದಿದ್ದಾರೆ. ದೇವರವರಿಗೆ ಆರೋಗ್ಯ ಕೊಡುವುದಕ್ಕಾಗಿ ನೀವು ಅವರಿಗಾಗಿ ಪ್ರೇಯರ್ ಮಾಡಿಕೊಳ್ಳಿ. ದೇವರವನ್ನು ಆಶೀರ್ವಾದ ಮಾಡಲಿ. ಯೇಸು ಸ್ವಾಮಿಯೇ ಅದ್ಭುತವನ್ನು ಮಾಡಬೇಕು. ಅಲ್ಲೇಲೂಯಾ. ಯೇಸು ಸ್ವಾಮಿಯೇ ಅವ್ರಿಗೆ ಅದ್ಭುತವನ್ನು ಮಾಡಬೇಕು. ಅವರಿಗಾಗಿ ಪ್ರೇಯರ್ ಮಾಡಿಕೊಳ್ಳೋಣ. ಕರ್ತನು ತಾನು ಅವರನ್ನು ಆಶೀರ್ವಾದ ಮಾಡಲಿ. ಈಗ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಹೋಗೋಣ. ಮತ್ತೇಯ ಬರೆದ ಪತ್ರಿಕೆ, ಮತ್ತೇಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನಿಗೆ ದಾರಿಗಳನ್ನು ಸಿದ್ಧಪಡಿಸಿರಿ ಅಂತ ಹೇಳುವ ಶಬ್ದವನ್ನು ಮರುಭೂಮಿಯಲ್ಲಿ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಅದು ಪ್ರವಾದನೆಯಾಗಿ ಯೆಶಾಯ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದ್ದ ಒಂದು ಮಾತಾಗಿತ್ತು. ಅದನ್ನು ಯೋಗನ ಅಂತ ಹೇಳುವವರು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅವರು ಏನು ಮರುಭೂಮಿಯಲ್ಲಿ ನಿಂತುಕೊಂಡು ಕರ್ತನಿಗೆ ದಾರಿಗಳನ್ನು ಸಿದ್ಧಪಡಿಸಿರಿ ಅಂತ ಹೇಳಿಕೊಂಡು ಅವರು ಪ್ರಸಂಗ ಮಾಡುತ್ತಾ ಇದ್ರು. ಹಲ್ಲೆಲೂಯಾ ಹಲ್ಲೆಲೂಯಾ. ಅಲ್ಲಿಗಿರುವ ಜನರುಗಳು ಎಲ್ಲರೂ ಕೇಳಿದ ಒಂದು ಶಬ್ದವಾಗಿತ್ತು, ಕರ್ತನಿಗೆ ದಾರಿಯನ್ನು ಸಿದ್ಧಪಡಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮ್ಮ ಹತ್ರ ಸ್ವಲ್ಪ ಕೈ ಕೊಟ್ಟು ಹೇಳಿ, ನಮಗೆ ಒಂದು ಜವಾಬ್ದಾರಿ ಇದೆ. ಅದೇನೆಂದರೆ ಕರ್ತನಿಗೆ ದಾರಿಯನ್ನು ಸಿದ್ಧ ಮಾಡುವ ಕಾರ್ಯ. ಎಲ್ಲರೂ ಹತ್ರ ಕೈ ಕೊಟ್ಟು ಹೇಳಿ. ಹಲ್ಲೆಲೂಯಾ. ಕರ್ತನಿಗಾಗಿ ದಾರಿಗಳನ್ನು ಸಿದ್ಧ ಮಾಡುವ ಜವಾಬ್ದಾರಿ ನಿಮ್ಮ ಹತ್ರ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ದಾರಿಯನ್ನು ಸರಿ ಮಾಡುತ್ತಾರಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಅಲ್ಲಿ ಬರೆಯಲ್ಪಟ್ಟಿರುವುದು ಏನೆಂದರೆ ಕರ್ತನಿಗಾಗಿ ದಾರಿಗಳನ್ನು ಸಿದ್ಧಪಡಿಸಿರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಭೂಮಿ ಮೇಲೆ ಬಂದು ದೇವರ ಮಕ್ಕಳನ್ನ ಅವರೊಂದಿಗೆ ಕರ್ಕೊಂಡು ಹೋಗುವ ದಿವಸಗಳು ಬಹಳಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ನೀವು ದಾರಿಗಳನ್ನು ಸಿದ್ಧಪಡಿಸಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳ ಒಂದು ಜವಾಬ್ದಾರಿ, ದೇವರ ಮಕ್ಕಳ ಒಂದು ಕೆಲಸ ಅದು ಏನಂದರೆ ಕರ್ತನಿಗಾಗಿ ದಾರಿಗಳನ್ನು ಸಿದ್ಧಪಡಿಸುವರು. ಯೇಸು ಸ್ವಾಮಿ ಭೂಮಿ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತೀನಿ ಅಂತ ಹೇಳಿದ ದೇವರು ಇನ್ನೂ ಬಂದಿಲ್ಲ ಅಂತ ಹೇಳಿಕೊಂಡು ನಾವೆಲ್ಲರೂ ಏನು ಮಾಡ್ತಾ ಇರ್ತೀವಿ ಅಂತ ಹೇಳುವಾಗ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಏನು ಗೊತ್ತಾ ರೀಸನ್ ಅಂದರೆ, ನಾವು ಅವ್ರಿಗೆ ಬರುವುದಕ್ಕಾಗಿರುವ ದಾರಿಗಳನ್ನು ಇನ್ನೂ ಸಿದ್ಧ ಮಾಡಿಲ್ಲ ಅಂತ ಹೇಳುವುದ ಅರ್ಥ. ಹಲ್ಲೆಲೂಯಾ. ನಾವು ಎಲ್ಲರೂ ಸುವಾರ್ತೆಯನ್ನು ಎಲ್ಲರಿಗೂ ಹೇಳಿ ಈ ಭೂಮಿಯ ಕಡೆಗೂ ಸುವಾರ್ತೆ ಹೋಗಿ ಮುಟ್ಟಬೇಕು. ಯೇಸುವಿನ ನಾಮ ಮುಟ್ಟಲ್ಪಡಬೇಕು. ಯೇಸುವೇ ದೇವರಂತ ಹೇಳುವುದು ಪ್ರತಿಯೊಬ್ಬ
ಸ್ವಾಮಿ ಬರ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದು ನಮ್ಮನ್ನು ಆತನೊಂದಿಗೆ ಕರ್ಕೊಂಡು ಹೋಗಿ ಆತನೊಂದಿಗೆ ನಮ್ಮನ್ನು ಇಟ್ಟುಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಯೇಸು ಸ್ವಾಮಿ ಬರದೇ ಇರುವುದಕ್ಕೆ ಕಾರಣ ಏನು? ನಾವು ಯೇಸು ಸ್ವಾಮಿಗೆ ದಾರಿಯನ್ನು ಸಿದ್ಧಪಡಿಸದೇ ಇದ್ದಿದ್ದು ಕಾರಣ. ಹಾಗೆ ಕಾರಣ ಯೇಸು ಸ್ವಾಮಿ ಅಲ್ಲ, ಯೇಸು ಸ್ವಾಮಿ ಅಲ್ಲ. ಈಗ ನೀವೆಲ್ಲರಲ್ಲಿ ಕೂತ್ಕೊಂಡು ಕಷ್ಟಪಡ್ತಾ ಇದ್ದೀರಲ್ವಾ, ಪರಲೋಕ ಹೋಗ್ಬಿಟ್ರೆ ಯೇಸು ಸ್ವಾಮಿಯೊಂದಿಗೆ ನೆಮ್ಮದಿಯಾಗಿರ್ಬೋದು, ಇಲ್ಲಿರುವ ಕಷ್ಟಗಳೆಲ್ಲ ಹೋಗುತ್ತದೆ, ದೇವರೊಂದಿಗೆ ನೆಮ್ಮದಿಯಾಗಿರ್ಬೋದು. ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದ್ಬಿಟ್ರೆ ನಮ್ಮ ಕಷ್ಟಗಳೆಲ್ಲ ಮುಗಿಯುತ್ತದೆ, ಈ ಭೂಮಿನ ಎಲ್ಲ ಸಮಸ್ಯೆಗಳು ಹೊಂಟೋಗುತ್ತದೆ. ನಾವು ದೇವರೊಂದಿಗೆ ಹೋಗಿ ಕಣ್ಣೀರು ಗೋಲಾಟವು ಇಲ್ಲದೆ ಇರುವ ಆ ಜಾಗೆಯಲ್ಲಿ ಯೇಸು ಸ್ವಾಮಿಯೊಂದಿಗೆ ನಾವು ಯುಗ ಯುಗ ಕಾಲಗಳಿಗೆ ಇರ್ಬೋದು. ಆದರೆ ಅದು ಯಾರಿಂದ ಅಡೆಯಾಗಿದೆ, ಯಾರಿಂದ ಕೆಲಸ ನಿಂತು ಹೋಗಿದೆ ಅಂದರೆ ದೇವರ ಮಕ್ಕಳಾಗಿರುವ ನಿಮ್ಮಿಂದ, ನಮ್ಮಿಂದ. ಹಲ್ಲೆಲೂಯಾ. ಅಂದರೆ ನೀವು ನಾವು ಮಾಡಬೇಕಾಗಿದ್ದ ಒಂದು ಕೆಲಸ, ನೀವು ನಾವು ಮಾಡಬೇಕಾಗಿದ್ದ ಒಂದು ನೀವು ನಾವು ಮಾಡಬೇಕಾಗಿದ್ದ ಪ್ರಾಮುಖ್ಯವಾಗಿರುವ ಒಂದು ಕೆಲಸ ಅದೇನೆಂದರೆ ಯೇಸುವಿನ ಬಗ್ಗೆ ಎಲ್ಲರಿಗೂ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಊರಲ್ಲಿ ಇರುವ ಎಷ್ಟು ಜನಕ್ಕೆ ನೀವು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ದೀರಾ? ನಿಮ್ಮ ಊರಲ್ಲಿರುವ ಎಷ್ಟು ಜನರಿಗೆ ಧೈರ್ಯವಾಗಿ ಹೋಗಿ ಯೇಸುವೇ ದೇವರು ಅಂತ ಹೇಳಿ ನೀವು ಹೇಳಿಕೊಟ್ಟಿದ್ದೀರಾ? ಹೇಳಬೇಕಾಗಿದ್ದ ಜವಾಬ್ದಾರಿ ನಮ್ಮದಪ್ಪ. ಹಲ್ಲೆಲೂಯಾ. ಸಭೆಯನ್ನು ಕಟ್ಟಿದ್ದೀವಿ, ಸಭೆಯನ್ನು ನಾವು ತುಂಬಿಸ್ತೀವಿ, ಅದೆಲ್ಲ ಒಂದೊಂದು ಕಡೆ. ಆದರೆ ಎಷ್ಟು ಜನಕ್ಕೆ ನೀವು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ದೀರಾ? ನಿಮ್ಮ ನೆಂಟರುಗಳಲ್ಲಿ ನೀವು ಆರಾಧನೆ ಮಾಡುವ ದೇವರು ದೊಡ್ಡವರು ಅಂತ ಹೇಳುವುದು ಎಷ್ಟು ಜನಕ್ಕೆ ನಿಮ್ಮ ನೆಂಟರುಗಳಿಗೆ ಗೊತ್ತಿದೆ? ಕಜ್ಜು ಮುಟ್ಕೊಂಡು ಅವ್ರಿಗೂ ಗೊತ್ತಿಲ್ಲದೆ ಬಂದು ಆರಾಧನೆ ಮಾಡುವ ಕಾರಣಗಳೆಲ್ಲ ಹೋಗಲಿ, ಧೈರ್ಯವಾಗಿ ಹೇಳಿ. ಅವರು ನಿಮ್ಮನ್ನು ಏನು ಮಾಡುವುದಕ್ಕಾಗಲ್ಲ. ದೇ ಕೆನಾಟ್ ಡೂ ಎನಿಥಿಂಗ್. ಅವರು ನಮ್ಮ ಆತ್ಮವನ್ನು, ನಮ್ಮ ಶರೀರವನ್ನು ಏನಾದರೂ ಮಾಡೋಕ್ಕಾಗುತ್ತೆ, ಆದರೆ ನಮ್ಮ ಆತ್ಮವನ್ನು ಏನು ಮಾಡೋಕ್ಕಾಗಲ್ಲ. ನಮ್ಮ ಆತ್ಮವನ್ನು ನರಕಕ್ಕೆ ಕಲಿಸುವ ದೇವರಿಗೆ ಎದುರುಕೊಂಡು ನಾವು ಏನು ಮಾಡಬೇಕಂದ್ರೆ ಕರ್ತನಕ್ಕಾಗಿ ದಾರಿಗಳನ್ನು ಸಿದ್ಧಪಡಿಸುವವರಾಗಿ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂಥವರಾಗಿ ಆಗುವಾಗ ಮಾತ್ರವೇ ದೇವರು ನಮ್ಮ ಮುಖಾಂತರವಾಗಿ ಮಹಿಮೆ ಆಗುತ್ತದೆ. ಅದಕ್ಕಾಗಿಯೇ ನೀವು ಆ ಕೆಲಸಗಳು ಮಾಡುತ್ತಾ ಇಲ್ಲ ಅಂತ ಹೇಳಿಕೊಂಡಿನೇ ನಾನು ಹೋದ ವಾರದಲ್ಲಿ ನಾನು ಹೇಳಿದ ಪ್ರಕಾರವಾಗಿ ದೇವರು ನಮ್ಮ ವಿಚಾರಗಳಲ್ಲಿ ತುಂಬ ಬೇಜಾರು ಪಟ್ಟಿದ್ದವರಾಗಿ, ಹಲ್ಲೆಲೂಯಾ, ನಮಗಾಗಿ ಅಳುತ್ತಾ ಕಣ್ಣೀರು ಸುರಿಸುತ್ತಾ ಹಲ್ಲೆಲೂಯಾ ಅವರು ಕೂತುಕೊಂಡಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೊತೆಗೆ ಬರೋಕ್ಕೆ ಆತನು ರೆಡಿ. ಹಿ ವಿಲ್ ಕಮ್ ವಿತ್ ಯು. ನೀವು ಎಲ್ಲಿ ಹೋದ್ರೂ ಬಂದು ನಿಮಗೆ ಬದಲಾಗಿ ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ ನಿಮ್ಮ ಒಳಗಡೆಗಿದ್ದು ಮಾತಾಡುತ್ತಾರಂತ ಹೇಳುವ ರೀತಿಯಲ್ಲಿ ನಿಮ್ಮ ಸಂಗಡಗಿದ್ದು ಮಾತಾಡಿ ಒಂದು ವ್ಯಕ್ತಿಯನ್ನು ದೇವರ ಕಡೆ ನಡೆಸುವುದಕ್ಕೆ, ಅವರು ಪವಿತ್ರಾತ್ಮನನ್ನು ಕಲಿಸಿ ಸಹಾಯ ಮಾಡೋದಕ್ಕೆ ಈಸ್ ರೆಡಿ. ದೇವರು ರೆಡಿ. ಆದರೆ ಹೋಗಬೇಕಾಗಿರೋದು ನಾವು, ಮಾಡಬೇಕಾಗಿದ್ದು ನಾವು. ಈ ಕಾರ್ಯವನ್ನು ಮಾಡಲೇಬೇಕು. ನಿಮ್ಮ ಕುಟುಂಬ, ನಿಮ್ಮ ಇದು ಇದಕ್ಕಾಗಿಯೇ ಬಳಸ್ಕೊಂಡಿರೋಕ್ಕೆ ಹೋಗಬೇಡ್ರಿ. ನೀವು ಬಳಸಿಕೊಂಡಿದ್ರೇ ಕಷ್ಟ ಇದು ನಿಮ್ಮನ್ನು ಬಳಸ್ತಾ ಇರ್ತದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅರ್ಥ ಆಗುತ್ತಾ ಇದ್ದ ನಾನು ಹೇಳುವ ದೇವರ ವಾಕ್ಯ ನಿಮಗೆ ಅರ್ಥವಾಗುತ್ತಾ ಇದ್ದ? ದೇವರ ಮಕ್ಕಳಿಗೆ ಅರ್ಥವಾಗುತ್ತಾ ಇದ್ದ? ಅಲ್ಲೇಲೂಯಾ. ನೀವು ಭೂ ಸಂಬಂಧವಾಗೇ ಸುತ್ತುಕೊಂಡಿರುವಾಗ ನೀವು ಯಾರಿಗೂ ಕೂಡ ಯೇಸು ಸ್ವಾಮಿಯನ್ನು ಹೇಳುವುದಕ್ಕಾಗಿ ಮನಸ್ಸು ಮಾಡದೇ ಇದ್ದರೆ ದೇವರು ಏನು ಮಾಡುತ್ತಾರೆ ಅಂದರೆ ಅವರು ಬರುವುದು ತಡೆಯಾಗುತ್ತದೆ. ಅವರು ಇನ್ನೂ ನಮ್ಮ ಕಾಲಗಳೆಲ್ಲ ಮುಗಿದ ಮೇಲೆ ಕೂಡ ಬರ್ಬೋದು. ಆದರೆ ನೀವು ಇವತ್ತೇ ಸುವಾರ್ತೆಯನ್ನು ಸಾರಿ ಎಷ್ಟು ಆದಷ್ಟು ನಿಮಗೆ ಎಷ್ಟು ಜನಕ್ಕೆ ಸುವಾರ್ತೆಯನ್ನು ಹೇಳುವುದಕ್ಕಾಗುತ್ತದೋ ಎಲ್ಲರಿಗೂ ಹೇಳಿ ಅವರನ್ನು ದೇವರ ಬಳಿಯಲ್ಲಿ ನಡೆಸುವವರಾಗಿದ್ದರೆ ನಮ್ಮ ಕಾಲಗಳಲ್ಲಿಯೇ ದೇವರು ಬರ್ಬೋದು. ಹಲ್ಲೆಲೂಯಾ. ನಾವು ದೇವರೊಂದಿಗೆ ಹೋಗಿರುವ ಭಾಗ್ಯವನ್ನು ಪಡೆದುಕೋಬೋದು. ಅದರಿಂದ ದೇವರಿಗೆ ದಾರಿಯನ್ನು ಸಿದ್ಧಪಡಿಸಬೇಕಾಗಿದ್ದ ಕೆಲಸ ಇದು ನಮ್ಮದಾಗಿದೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳುವಾಗ ಇದಕ್ಕಾಗಿ ಕಾರ್ಯಗಳನ್ನು ಮಾಡುವವರಾಗಿ ನಾವಿರಬೇಕು. ಹಲ್ಲೆಲೂಯಾ. ಇದಕ್ಕಾಗಿ ನಾವು ಏನು ಮಾಡಬೇಕು? ಇದಕ್ಕಾಗಿ ಈ ಸುವಾರ್ತೆಯನ್ನು ಹೇಳಿ ದೇವರಿಗೆ ದಾರಿಯನ್ನು ತೋರಿಸಿಕೊಡುವುದಕ್ಕಾಗಿ ನಾವು ಯಾವುದನ್ನು ಮಾಡಬೇಕು? ಬೇಗವಾಗಿ ವಾಕ್ಯಗಳನ್ನು ತೆಗೆದು ಹೋದ್ರಿ. ಮತ್ತಾಯ ಬರೆದ ಪತ್ರಿಕೆ ಅದೇ 3ನೇ ಅಧ್ಯಾಯ 17ನೇ ವಾಕ್ಯ. ಮೂರು 17. ಆಕಾಶವಾಣಿಯಲ್ಲಿ ಏನಾಯಿತು? ಇನ್ನೊಂದು ಸರಿ ಓದಿ.
ಆಗಿದೆ, ಇವರು ನನ್ನ ಪ್ರಿಯವಾದವರು. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಉಂಗ ಕಾರ್ಯಕ್ಕಾಗ ನೀವು ಓಡಿದ್ರಿಂದ ಏಸಪ್ಪ ಅವರ ಪಾದ ಪ್ರಿಯವಾದವರು ಅಂತ ಹೇಳುವುದಕ್ಕಾಗಲ್ಲ. ಅಲ್ಲೇಲೂಯಾ. ನೀವು ದೇವರ ಕಾರ್ಯಕ್ಕಾಗಿ ಓದಿದ್ರೆ ಮಾತ್ರ ದೇವರ ಕಾರ್ಯವನ್ನು ಮಾಡುವುದಕ್ಕೆ ಇಫ್ ಯು ಆರ್ ರೆಡಿ ಟು ಗೋ. ಏನು ಎಲ್ಲ ஒவ்வொருத்தரும் எந்திரிச்சு போயிட்டு இருக்கிறீங்க. கனகா ஜெயா அதுக்கு எந்திரிச்சு போனாரு, இவருக்கு எந்திரிச்சு போனாரு, என்ன நடக்குதுங்க? ಎಷ್ಟು ಸರಿ ಹೇಳುವುದು ಆರಾಧನೆಯಲ್ಲಿ ಎದ್ದೇಳಿ ಹೋಗಬಾರ್ದು ಅಂತ ಹೇಳಿ, ಇದೆಲ್ಲ ಅಂಟೀಸನ್ಮಾ, ಈ ಕೆಲಸಗಳೆಲ್ಲ ಮಾಡಬಾರ್ದು. ஓகே ஒரு பாடு என்னன்னு பாருங்க, லைவ் வேலை நடந்துச்சு. இப்படி பண்ணிருந்தீங்க, அது என்ன ஒரு ஒழுங்கினமா இல்லை? எல்லாரும் எந்திரிச்சு வெளியே போயிட்டு ಬಂದ ತಕ್ಷಣ ಕೈ ಎತ್ತಿ ಪ್ರೇಯರ್ ಮಾಡ್ತೀರಪ್ಪ, ನಾವು ಎಲ್ಲಿಯೂ ಹೋಗಲ್ಲ, ಸಚಿವರುಗಳನ್ನೇ ಇರ್ತೀವಿ ಅಂತೇಳಿ. ನಿಮಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಎದ್ದೇಳಿ ಹೋಗ್ತಾ ಇದ್ರೆ ಏನು ಸಭೆಯ? ಅದು ಏನದು? ಎಲ್ಲ ಹೋಗ್ಬಾರ್ದು. ನಾನು ಹೋದ ವಾರದಲ್ಲಿ ಕಟ್ನ ಭೋಜನದಲ್ಲಿ ಗೆಲತ ಮಾಡಿರೋದನ್ನ ನಾನು ಇದು ಮಾಡಿದೆ, ಸ್ಟ್ರಿಕ್ಟ್ ಮಾಡಿದೆ. ಅದೆಲ್ಲ ಮಾಡಬಾರ್ದು, ಅದೆಲ್ಲ ತುಂಬ ತಪ್ಪು. ಇದೇನು ದೇವರು ನಿಮಗಾಗಿದ್ದಾನೆ ಇಲ್ಲಿ ಚರ್ಚ್ ನಡೀತಾ ಇರೋದು, ನಿಮಗಾಗಿದ್ದಾನೆ ಎಲ್ಲ ಕಾರ್ಯಗಳಲ್ಲಿ ಮಾಡ್ತಾ ಇರೋದು. ನಿಮ್ಮ ಇಷ್ಟ ಬಂದಿದ್ದ ರೀತಿಯಲ್ಲಿ ಹೋಗ್ಬಿಟ್ಟು ಬರ್ತಾ ಇರೋದಂದರೆ ಅದು ಏನಿದು? ಸಭೆಗೆ ಏನು ಇದು ಏನು ಇದಿಲ್ವಾ? ಸಭೆ ಅಂದರೆ ಒಂದು ಮರ್ಯಾದೆ ಇಲ್ವಾ? ಅದು ದೇವರ ಸನ್ನಿಧಾನ ಅಲ್ವಾ? ಸುಮ್ಮನೆ ಎದ್ದೇಳಿ ಹೋಗೋದು ಬರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ನಮ್ಮ ಮನಸ್ಸನ್ನು ನೋಯಿಸೋಕ್ಕೆ ಹೋಗಬೇಡಿ. ದೇವರ ಮಕ್ಕಳುಗಳು ನಾವೆಲ್ಲ ಕಾರ್ಯಗಳಲ್ಲಿ ಕರೆಕ್ಟಾಗಿರಬೇಕು. ಇದೇ ಬೇರೆಯವರು ಯಾರು ಬಂದಿರುವಾಗ ಈ ಥರ ಮಾಡಿದರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಗೊತ್ತಾ? ಹೋದ ಇದರಲ್ಲಿ ನಾವು ಫಾಸ್ಟಿಂಗ್ ಪ್ರೇಯರ್ಗೆ ಇದಕ್ಕೆ ಹೋಗಿದ್ದೀವಲ್ವಾ, ನೀವೆಲ್ಲ ಬಂದಿದ್ದೀರಲ್ಲ. ಅವತ್ತು ನಮ್ಮ ಮಗನು ಏನೋ ಎತ್ತುವುದಕ್ಕೆ ಡ್ಯಾನಿಯಲ್ ಪಾಸ್ಟರ್ ಪ್ರಸಂಗ ಮಾಡ್ತಾ ಇರುವಾಗ ಮುಂದೆ ಹೋಗಿ ಸ್ಟೇಜಲ್ಲಿ ಏನೋ ಎತ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಅಂಕಲ್ ಎಷ್ಟು ಬೈದರು ನನಗೆ ಗೊತ್ತಾ? ನಿಮ್ಮ ಮಗನಿಗೆ ನೀವು ಏನು ಹೇಳಿಕೊಟ್ಟಿದ್ದೀರಾ ಅಂತ ಕೇಳಿದರು. ಈ ಥರ ಎದ್ದೇಳಿ ಹೋಗ್ತಾ ಬರುವಾಗ ಇರುವಾಗೆಲ್ಲ ಆದರೆ ಹೇಳ್ಬೇಕು, ಎಲ್ಲರೂ ಹೇಳಿ ನೀವು ನಿಮ್ಮನ್ನು ಸರಿ ಮಾಡ್ಕೋಬೇಕು. ಇದು ಸರಿ ಇಲ್ಲ, ಇದನ್ನು ಮಾಡೋಕ್ಕೆ ಹೋಗಬೇಡಿ, ನಮ್ಮ ಮನಸ್ಸನ್ನು ನೋಯಿಸೋಕ್ಕೆ ಹೋಗಬೇಡ್ರಿ. ನಾವೆಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ದೀವಿ, ನಾವೆಲ್ಲರಿಗೂ ನಾವು ಹೇಳುವುದು ನಮ್ಮ ಜವಾಬ್ದಾರಿ, ನಾವು ಹೇಳ್ತಾ ಇದ್ದೀವಿ. ಅರ್ಥ ಮಾಡಿಕೊಳ್ಳಿಕ್ಕೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓಕೆ, ಈಗ ಎರಡನೇದಾಗಿ ನಾವು ದೇವರ ಕಾರ್ಯವನ್ನು ಮಾಡಿದರೆ ಮಾತ್ರವೇ ದೇವರು ನಮ್ಮನ್ನು ನೋಡಿ ಪ್ರಿಯವಾದವರೇ ಅಂತ ಹೇಳುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬರುವುದು ಹೋಗುವುದು ನಮಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡಿದ್ರೆ ದೇವರ ಹತ್ರ ನಾವು ಈಗ ನೀವು ಹೆಂಗೆ ನಮ್ಮ ಹತ್ರ ಬಯಸ್ಕೊಳ್ತೀರೋ ಇದೇ ರೀತಿಯಲ್ಲಿಯೇ ಇರುತ್ತದೆ ವಿನಃ ನೀವು ಆಶೀರ್ವಾದಗಳನ್ನು ಕರ್ತನ ಕೈಯಿಂದ ಯಾವುದೂ ಕೂಡ ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ದೇವರ ಕಾರ್ಯಗಳನ್ನ ಮಾಡ್ರಿ, ಕರ್ತನಿಗೆ ದಾರಿಗಳನ್ನು ಸಿದ್ಧಪಡಿಸಿರಿ. ಕರ್ತನಿಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಿ ಕರ್ತನ ಕೈಗಳಲ್ಲಿ ಪ್ರಿಯವಾದವರೇ ಅಂತ ಹೇಳುವ ಹೆಸರುಗಳನ್ನು ಪಡೆದುಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಒಳ್ಳೆಯವರು ಅಂತ ಹೇಳಬೇಕಾದ್ರೆ ಅದು ಬೇರೆಯವರು ಯಾರ ಕೈಯಲ್ಲಿಗಿಲ್ಲ, ನಿಮ್ಮ ನಡತೆಯಲ್ಲಿಗಿದೆ. ನಿಮ್ಮ ನಡತೆ ಏನಾಗಿದೋ ಅದರ ಮೇಲೇನೆ ನಿಮಗೆ ಆಶೀರ್ವಾದ. ನಿಮ್ಮ ನಡತೆ ಯಾವ ರೀತಿಯಲ್ಲಿದೋ ಅದರ ಮೇಲೇನೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುವುದು. ಅದರಿಂದ ದಯಮಾಡಿ ಹಲ್ಲೆಲೂಯಾ, ನೀವು ದೇವರ ಮಕ್ಕಳಾಗಿರುವ ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡು ಹಲ್ಲೆಲೂಯಾ ಎಲ್ಲ ಕಾರ್ಯಗಳಲ್ಲಿಯೂ ನಂಬಿಕಸ್ಥರಾಗಿರ್ರಿ. ಹಲ್ಲೆಲೂಯಾ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಮೂರನೇ ಕಾರ್ಯ ಅದೇ ಮತ್ತೇಯು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಾಕ್ಯ. ತೆಗೆದುಕೊಳ್ಳಿ ವೇದ ಪುಸ್ತಕವನ್ನು. ಮತ್ತೇಯು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಾಕ್ಯ. ಇವರು ಮಾತುಗಳನ್ನು ಕೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ನಾನು ಹೇಳಿದೆ, ದೇವರಿಗಾಗಿ ನಾವು ದಾರಿಗಳನ್ನು ಸಿದ್ಧಪಡಿಸಬೇಕು. ಅದಕ್ಕಾಗಿ ನಾವು ದಾರಿಗಳನ್ನು ಸಿದ್ಧಪಡಿಸುವವರಾಗಿ ಇದ್ದರೆ ದೇವರು ನಮ್ಮನ್ನು ನೋಡಿ ಪ್ರಿಯವಾದವರೇ ಅಂತ ಹೇಳ್ತಾರೆ. ಈಗ ನಾವು 3ನೇ ವಾಕ್ಯದಲ್ಲಿ ಓದುತ್ತಾ ಇದ್ದೀವಿ, ನಾವು ನಾವು ಪ್ರಿಯವಾದವರೇ ಅಂತ ಹೇಳಿ ಹೆಸರನ್ನು ನಾವು ದೇವರ ಕೈಯಿಂದ ಪಡೆದುಕೊಳ್ಳುವವರಾಗಿ ನಾವು ಇರುವಾಗ ಏನು ಮಾಡ್ತೀವಂದರೆ ನಾವು ಹಲ್ಲೆಲೂಯಾ ಕರ್ತನು ಹೇಳುವುದನ್ನು ಕೇಳಿಕೊಂಡು ಮುಂದೆ ಹೋಗ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ. ಹಲ್ಲೆಲೂಯಾ. ಇವತ್ತು ನಾವು ಯಾಕೆ ಗೊತ್ತಾ ನಾವು ಕೇಳ್ತಾ ಇಲ್ಲ, ಯಾಕೆ ಗೊತ್ತಾ ನಾವೆಲ್ಲ ಹೇಳುವಾಗ ನಮಗೆ ಒಂಥರ ಬೇಜಾರಾಗ್ಬಿಡುವುದು. ನೀವು ಯಾಕೆ ಒಂದೊಂದು ಸಮಯಗಳಲ್ಲಿ ನೀವು ದೇವರ ಕಾರ್ಯಗಳನ್ನು ನಂಬಿಕಸ್ಥರಾಗಿ ಮಾಡುತ್ತಾಗಿಲ್ಲ ಅಂದರೆ ಕರ್ತನಿಗಾಗಿ ನಾನು ಮಾಡಬೇಕು, ಕರ್ತನೇ ನನ್ನನ್ನು ಮೆಚ್ಚಿಸಬೇಕು, ದೇವರೇ ನನ್ನನ್ನು ಎಲ್ಲರಲ್ಲಿ ಉದ್ಧಾರ ಮಾಡುವವರು ಅಂತ ಹೇಳುವ ಮನಸ್ಸು ನಮಗೆ
ನಮಗಿಲ್ಲದೆ ಇರುವುದೊಂದೇ ಇವತ್ತು ಸಮಸ್ಯೆ. ಇವತ್ತು ನೀವು ಬಂದಿದ್ದು ಚರ್ಚ್ ಒಳಗಡೆ ಬಂದ ತಕ್ಷಣ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿಬಿಡಲ್ಲ. ತಿಳಿಯುವುದು ಸುಮ್ಮನೆ ಇದೆಲ್ಲ ಏನೇನೋ ತಿಳ್ಕೊಂಡಲ್ಲ ಏನಕ್ಕೆ ಹೋಗ್ಬೇಡ್ರಿ. ಚರ್ಚ್ ಒಳಗಡೆ ಬಂದ್ಬಿಟ್ಟಿದೆ, ಏನೋ ದೇವಸ್ಥಾನದಲ್ಲಿ ಹೋಗ್ಬಿಟ್ಟಿದೆ, ನನ್ನ ದೇವರ ಆಶೀರ್ವಾದ ಮಾಡ್ತಾರೆ, ಇಲ್ಲವೇ ಇಲ್ಲ. ನಿಮ್ಮ ನಡತೆ ಸರಿಯಾಗಿರಬೇಕು, ನಿಮ್ಮ ಕಾರ್ಯಗಳು ಸರಿಯಾಗಿರಬೇಕು, ನಿಮ್ಮ ಅದೇನು ಗುಣಗಳು ಸರಿಯಾಗಿರಬೇಕು. ಇಲ್ಲಿ ಚರ್ಚ್ ಒಳಗಡೆ ಬಂದ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಅಲ್ಲಿ ಹೋಗಿ ವಾಲಂಟಿಯರ್ಸ್ ಡೇನ ನಾನು ಆಚರಣೆ ಮಾಡ್ತೀನಿ ಅಂತ ಕೂತ್ಕೊಂಡಿದ್ರೆ ಅವು ದೇವರು ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಲ್ಲ. ದೇವರು ನಮ್ಮನ್ನು ಆಶೀರ್ವಾದ ಮಾಡೋಕ್ಕಾಗಲ್ಲ. ನಮ್ಮ ಗುಣಗಳನ್ನು ದೇವರು ಮೆಚ್ಚಿಸುವವರಾಗಿದ್ದಾರೆ. ಈಗ ದೇವರು ಹೇಳುವರನ್ನು ಕೇಳುವವರಾಗಿ ನಾವು ಆಗಬೇಕಾದ್ರೆ ಫಸ್ಟು ನಮ್ಮ ಮನಸ್ಸಲ್ಲಿರಲ್ಲ ಕತ್ತನಕ್ಕಾಗಿ ದಾರಿಗಳನ್ನು ಸಿದ್ಧಪಡಿಸುವ ವಿಚಾರಗಳಲ್ಲಿ ಇರಬೇಕು. ಈಗ வெளியே போயிட்டு வந்திருக்கிறீங்க, நான் மறுபடியும் உங்களுக்காக பிரசங்கம் பண்ண முடியாது, என்ன பண்ணுறது, இப்போ பாதி மெசேஜ் போயிடுச்சு. ஸோ அதனால் அப்படியெல்லாம் பண்ணாதீங்க. ಹೊರಗಡೆಲ್ಲ ಹೋಗ್ಬಾರ್ದು. ನಾವು ಪ್ರಸಂಗ ಚರ್ಚ್ ಒಳಗಡೆ ಬಂದ್ಬಿಟ್ರೆ ಚರ್ಚ್ ಒಳಗಡೆ ಇರಬೇಕು. ನೀವು ತುಂಬ ಒಳ್ಳೆಯವರು, ನೀವೆಲ್ಲ ಹಳೆಯ ವಿಶ್ವಾಸಿಗಳು, ನಮಗೆ ಇದು ಮಾಡಿ. ಸೊ ಇನ್ನು ಮುಂದೆ ಮಾಡಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓಕೆ, ದೇವರು ಏನು ಹೇಳ್ತಾರೋ ಅದನ್ನು ಕೇಳುವವರಾಗಿ ನಾವಿರಬೇಕು. ಓಕೆ, ಇನ್ನೊಂದು ವಾಕ್ಯ, ಯೋಗನ ಬರೆದ ಸುವಾರ್ತೆ 21ನೇ ಅಧ್ಯಾಯ 7ನೇ ವಾಕ್ಯ. ಪಾಸ್ಟರ್ ಅವರು ಅದ್ರ ಬಗ್ಗೆ ಮಾತಾಡಿದರು. ಅದೇ ವಾಕ್ಯವನ್ನು ನಾನು ಹೇಳ್ತಾ ಇದ್ದೀನಿ, ಬೇಗವಾಗಿ ಓದಿ. ಆಮೇಲೆ ಆಗ ಏನಾಗುತ್ತದೆ? ಈಗ ನಾನು ಫಸ್ಟಿಂದ ಹೇಳಿದ್ದನ್ನು ನೀವು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಲ್ವಾ? ಸೊ ಈಗ ನಾನು ಹೇಳುವುದು, ನೀವು ಯೇಸು ಸ್ವಾಮಿ ಹೇಳುವುದನ್ನು ಕೇಳಿಕೊಂಡು ಇವರು ಮಾತಿಗೆ ಕಿವಿಕೊಡ್ರಿ ಅಂತ ಹೇಳಿದ ಮೇಲೆ ಅದುವರೆಗೂ ಇವರು ದಾರಿ ತಪ್ಪುವರಾಗಿದ್ದರು. ಯಾರು? ಎಲ್ಲ ಶಿಷ್ಯರುಗಳು ದಾರಿ ತಪ್ಪುವರಾಗಿದ್ದರು. ಅದಾದ ಮೇಲೆ ಯೇಸು ಸ್ವಾಮಿನ ಸಿಲುಬೆಯಲ್ಲಿ ಹಾಕುವ ಸಮಯದಲ್ಲಿ ಅವರು ದಾರಿ ತಪ್ಪುತ್ತಾ ಇದ್ದರು. ಆದರೆ ಯಾವಾಗ ಇದನ್ನ ನಿಜವಾಗಿರುವ ಅರ್ಥ ಅವ್ರಿಗೆ ಗೊತ್ತಾಯಿತೋ ಅದಾದ ಮೇಲೆ ಅವರು ದೊಡ್ಡ ಸೇವೆಯನ್ನು ಮಾಡುವವರಾಗಿ ಆದರು. ಅವರು ತಿರುಗಿ ಅವರು ತಪ್ಪು ಮಾಡುವುದಕ್ಕೆ ಹೋಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಮಾತಿಗೆ ಕಿವಿ ಕೊಟ್ಟು ಲೋಕದ ಕಟ್ಟ ಕಡೆಗೆ ಅವರು ಹೋದ್ರು. ಲೋಕದ ಕಟ್ಟ ಕಡೆಗೆ ಹೋಗಿರುವುದರಿಂದ ಏನಾಯಿತು ಅಂತ ಹೇಳುವಾಗ ದೇವರ ನಾಮ ಮಹಿಮೆ ಹೊಂದುವ ರೀತಿಯಲ್ಲಿ ಆಯಿತು. ಇಲ್ಲಿ ನಾವು ಓದುತ್ತಾ ಇದ್ದೀವಿ, ಅಲ್ಲಿ ಇವರು ಹಿಂತಿರುಗಿ, ಹಲ್ಲೆಲೂಯಾ, ಅವರು ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ಇಲ್ಲದೇ ಇರುವ ಸಮಯಗಳಲ್ಲಿ ಅವರು ತಿರುಗಿ ತನ್ನ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಹಿಂತಿರುಗಿ ಹೋಗಿರುವಾಗ ಅಲ್ಲಿ ಯೇಸು ಸ್ವಾಮಿಯೇ ಬಂದು ಅವರ ಹತ್ರ ಮಾತಾಡಿದರು. ಅದು ಯಾವುದ್ರ ಬಗ್ಗೆ ಮಾತಾಡಿದರು ಅಂತ ಹೇಳಿ ನಾವು ಕೀರ್ತನೆ ಭಾಗದಲ್ಲಿ ಪಾಸ್ಟರ್ ಅವರು ಮಾತಾಡಿದರು. ಅಲ್ಲಿ ಅವರು ಎಲ್ಲರೂ ನಿರಾಸರಾಗಿ ಕೂತುಕೊಂಡಿದ್ದ ಸಮಯಗಳಲ್ಲಿ ನಿಮ್ಮ ಬಲೆಯನ್ನು ತೆಗೆದು ನಾನು ಹೇಳುವ ಕಡೆಗೆ ಹಾಕಿರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ರು. ಅವರ ಹತ್ರ ಬಂದ್ಬಿಟ್ಟು ಊಟ ಮಾಡೋದಕ್ಕೆ ಏನಾದ್ರು ಇದಾ ಅಂತ ಹೇಳಿ ಎಲ್ಲ ಯೇಸು ಸ್ವಾಮಿ ಅವರ ಹತ್ರ ಮಾತಾಡ್ತಾ ಇದ್ರು. ಈಗ ಯೇಸು ಸ್ವಾಮಿ ಮಾತಾಡುವಾಗ ಹಲ್ಲೆಲೂಯಾ, ಇವರು ಹಿಂಚಾಡಿ ಹೋಗಿದ್ದಾರೆ ಸರಿಯೇ, ಇವರು ದುಃಖದಲ್ಲಿ ಇದ್ದಾರೆ ಸರಿಯೇ, ಇವರು ಮನಸ್ಸಲ್ಲಿ ನೋವಿದೆ ಸರಿಯೇ, ಆದರೆ ಅವರು ಯೇಸು ಸ್ವಾಮಿ ಬಂದ ತಕ್ಷಣವಾಗಿ ಇದು ಏಸಪ್ಪ ಕರೆಕ್ಟಾಗಿ ಅವರ ಶಬ್ದವನ್ನು ಅವರು ಗುರುತು ಮಾಡಿಕೊಂಡ್ರು. ಹಲ್ಲೆಲೂಯಾ, ಇದು ಏಸಪ್ಪ ನಮ್ಮ ದೇವರು. ಓ, ನಾನು ಹಿಂಜಾರಿ ಬಂದಿದ್ದೀನಿ, ನಾನು ದೇವರ ಸನ್ನಿಧಾನವನ್ನು ಬಿಟ್ಟು ಬಂದಿದ್ದೀನಿ, ದೇವರ ಸನ್ನಿಧಾನದಿಂದ ದೂರ ಬಂದ್ಬಿಟ್ಟಿದ್ದೀನಿ, ದೇವರ ಸೇವೆಯನ್ನು ಮಾಡಲ್ಲ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡು ನನ್ನ ಹಳೆ ಕೆಲಸಗಳನ್ನು ಮಾಡಿ ನಾವು ದುಡಿಮೆ ಮಾಡಿ ನಾವು ನಮ್ಮ ಕುಟುಂಬಗಳನ್ನು ಸಾಕಿಕೊಂಡು ಹೋಗೋಣ ಅಂತ ಹೇಳಿ ನಾನು ಬಂದಿದ್ದೀನಿ. ಆದರೆ ನನ್ನ ದೇವರು ನನ್ನನ್ನು ಬಿಟ್ಟಿಲ್ಲ, ನನ್ನ ಬಳಿಗೆ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಇದು ನಿಮಗೆ ಗೊತ್ತಾಗುತ್ತದೆ? ಯೇಸು ಸ್ವಾಮಿನ ಶಬ್ದ ನಿಮಗೆ ಯಾವಾಗ ಗೊತ್ತಾಗುತ್ತದೆ? ಯೇಸು ಸ್ವಾಮಿ ಯಾರು ಅಂತ ಹೇಳುವುದು ಯಾವಾಗ ನಿಮಗೆ ಗೊತ್ತಾಗುತ್ತದೆ? ಯೇಸು ಸ್ವಾಮಿ ಹೇಳುವುದನ್ನು ಕೇಳುವ ಮನಸ್ಸು ನಿಮಗೆ ಬಂದರೆ ಮಾತ್ರವೇ. ಅದಕ್ಕೆ ಮುಂಚೆ ಫಸ್ಟ್ ನೀವೇನಾಗಬೇಕು? ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ ಅಂತ ಹೇಳುವ ನೀವು ದೇವರ ಕಾರ್ಯವನ್ನು ಮಾಡುವುದಕ್ಕೆ ಮಾತ್ರ ನಿಮಗೆ ಮನಸ್ಸಿರಬೇಕು. ಲೋಕದ ಸಂಬಂಧವಾಗಿರುವ ಕಾರ್ಯವನ್ನು ಮಾಡುವುದಕ್ಕೆ ಮನಸ್ಸಿಟ್ಟುಕೊಂಡಿದ್ರೆ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಪ್ರಿಯವಾದವರು ಅಂತ ಹೇಳುವುದಕ್ಕೂ ಸಾಧ್ಯವಿಲ್ಲ. ನಾವು ಅವರನ್ನು ಎಲ್ಲ ಮಾತುಗಳನ್ನು ಕೇಳಿ ಅವರನ್ನು ಹಿಂಬಾಲಿಸಿ ಹೋಗುವುದಕ್ಕೂ ಸಾಧ್ಯವಿಲ್ಲ. ನಾವು ಅವರ ಶಬ್ದವನ್ನು ಗುರುತು ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಸಾಮುವೇಲನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ಓದು. 1 ಸಾಮುವೇಲನ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯ. ಇಲ್ಲಿ ಒಂದು ವ್ಯಕ್ತಿ ಇದ್ದಾನೆ,
ಅವರು ಹೆಸರು ಏನಂತ ಹೇಳುವಾಗ ಸಮುವೇಲನು ಇಲ್ಲಿ ಇರುವಾಗ ಅವನಿಗಿರುವುದು ಎಲ್ಲಿಗಿದ್ದಾನೆ ಎಲ್ಲಿ ಅವನಿಗಿರುವುದು ಎಲ್ಲಿಗಿದ್ದಾನೆ? ದೇವರ ಸಭೆ ಒಳಗಡೆ ಎಲ್ಲಿಗಿದ್ದಿದ್ದಮ್ಮ? ದೇವರ ಸಭೆ ಒಳಗಡೆ. ಅವನು ಚಿಕ್ಕ ಮಗನಾಗಿರುವಾಗಲೇ ಅವ್ರ ತಂದೆ ತಾಯಿ ಅವನು ಕರ್ಕೊಂಡು ಹೋಗಿ ಎಲ್ಲಿ ಇಟ್ಬಿಟ್ರು? ಸಭೆ ಒಳಗಡೆ ಇಟ್ಬಿಟ್ರು. ಈಸ್ ಲಿವಿಂಗ್ ಇನ್ ದ ಚರ್ಚ್. ಅವನ ಚರ್ಚ್ ಒಳಗಡೆ ಇದ್ದಾನೆ. ಅವನಿಗಿದ್ದಿದ್ದ ಜಾಗೆ ಪರಿಶುದ್ಧ ಸ್ಥಳದಲ್ಲಿಯೇ ಇದ್ದಾನೆ. ಅವನ ಬೇರೆ ಎಲ್ಲಿಯೂ ಹೋಗಿಲ್ಲ. ಯೋಗನ ಕಾಲಗಳಲ್ಲಿ ಹೆಂಗೆ ಯೋಸುವ ಪರಿಶುದ್ಧ ಸ್ಥಳದಲ್ಲಿಯೇ ಅಲ್ಲೆಲ್ಲಿಗೆ ಗಿದ್ದಿದ್ದಾನೋ ಅದೇ ರೀತಿಯಲ್ಲಿ ಇಲ್ಲಿ ಸಮುವೇಲನು ಪರಿಶುದ್ಧ ಸ್ಥಳದಲ್ಲಿಯೇ ಇದ್ದಾನೆ. ಆದರೆ ಅವನಿಗೇನು ಸಮಸ್ಯೆ ಗೊತ್ತಾ? ಯೇಸು ಸ್ವಾಮಿ ಮಾತಾಡುವಾಗ ಅವನಿಗೆ ಕೇಳುವುದಕ್ಕಾಗಿಲ್ಲ. ಇದು ಯೇಸು ಸ್ವಾಮಿ ಶಬ್ದ ಅಂತ ಹೇಳಿ ಅವನು ಗ್ರಹಿಸಿಕೊಳ್ಳುವ ಪರಿಜ್ಞಾನ ಅವನಿಗಿಲ್ಲದೆ ಇತ್ತು. ಅವನು ಯೇಸು ಸ್ವಾಮಿ ಹೇಳುವಾಗ ಕೇಳಿಕೊಳ್ಳುವ ರೀತಿಯಲ್ಲಿ ಮೆಚುರಿಟಿ ಅವನ ಹತ್ರ ಇತ್ತು. ಅವನು ಚಿಕ್ಕ ಪಾಪ ಅಲ್ಲ. ಯೇಸು ಸ್ವಾಮಿ ಅವನ ಹತ್ರ ಮಾತಾಡ್ತಾನಂದರೆ ಇಡೀ ಭೂಮಿ ಮೇಲೆ ಇಡೀ ದೇಶದ ಮೇಲೆ ನಡೆಯಕ್ಕಿರುವ ಕಾರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಂಗೆ ನೀವು ನೋಡಿದರೆ ಅವನೊಂದು ಯೌವನಸ್ಥ ಸ್ಟೇಜಲ್ಲಿ ಇರುವ ಒಂದು ಮಗನಾಗಿದ್ದಿರ್ತಾನೆ. ಸರಿಯಾಗಿ ಹೇಳಿದರೆ ಅವನು ಬಂದು ಚಿಕ್ಕ ಪಾಪ ಅಲ್ಲ, ಮಗು ಅಲ್ಲ. ಅಲ್ಲಿ ಇನ್ನೊಂದು ವಾಕ್ಯದಲ್ಲಿ ಓದುತ್ತಾ ಇದ್ದೀವಿ, ಸಮುವೇಲನು ಬೆಳೆದು ಬಂದಿದ್ದಾನೆ, ಬೆಳೆದು ದೊಡ್ಡವನಾಗಿದ್ದಾನೆ ಅಂತ ಹೇಳುವ ವಾಕ್ಯ ಇನ್ನೊಂದು ಕಡೆ ಓದುತ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಅವನ ವಯಸ್ಸು ನೋಡಿದರೆ ಒಂದು 13 ವಯಸ್ಸಿಂದ 15 ವರ್ಷದ ಒಳಗಡೆ ಇರುತ್ತದೆ. ದೇವರ ಸಭೆಯಲ್ಲಿಯೇ ಬೆಳೆದಿದ್ದವನು, ದೇವರ ಕಾರ್ಯಗಳನ್ನೇ ಮಾಡಿಕೊಂಡಿರುವವನು. ಆದರೆ ದೇವರ ಶಬ್ದವನ್ನು ಗ್ರಹಿಸಿಕೊಳ್ಳಕ್ಕಾಗ್ತಾ ಇಲ್ಲ. ಯಾಕೆ ಇವರ ಮನಸ್ಸುಗಳಲ್ಲಿ ಏನು ಗೊತ್ತಾ? ನಾವು ದೇವರ ಕಾರ್ಯವನ್ನು ಮಾಡಬೇಕು. ವೈ ಐ ಹ್ಯಾವ್ ಟು ಬಿ, ನಾನು ಯಾಕೆ ಅದನ್ನು ಮಾಡಬೇಕು? ದೇವರ ಶಬ್ದ ಕೇಳಿದರೆ ಏನು, ಕೇಳದೇ ಇದ್ದರೆ ಏನು? ಐ ಆಮ್ ಪಾಸ್ಟರ್, ನಾನು ದೇವರ ಮಕ್ಕಳು, ನಾನು ದೇವರ ದಾಸರು. ಏಲಿ ಅಲ್ಲಿ ಪ್ರಧಾನ ಆಚಾರ್ಯ ಪಟ್ಟದಲ್ಲಿ ಇದ್ದಿದ್ದವನು. ಅವನ ಹತ್ರ ದೇವರು ಮಾತಾಡಿಲ್ಲ. ಇವನು ದೇವರ ಶಬ್ದವನ್ನು ಗ್ರಹಿಸಿಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಯಾರವರು ಅನ್ಯ ಜನರಾ? ಅವ್ರು ಅನ್ಯ ಜನರಮ್ಮ ಹೇಳಿ, ಅವರಿಬ್ಬರು ಅನ್ಯ ಜನರ? ಅವ್ರು ಯಾರವರು? ದೇವರ ಸೇವೆಯನ್ನು ಮಾಡುವವರು. ಇವನು ದೇವರ ಸೇವೆಕ್ಕಾಗಿ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದವನು. ಯೇಸು ಸ್ವಾಮಿ ಇವನನ್ನ ಒಂದು ದೊಡ್ಡ ಪ್ರವಾದಿಯಾಗಿ ಮಾರ್ಪಡಿಸಬೇಕು ಅಂತ ಹೇಳಿಕೊಂಡು ಆರಿಸಿಕೊಂಡಿದ್ದ ವ್ಯಕ್ತಿಗಳು ಇವರಿಗೆ ಏನಾಗ್ತಾ ಇದೆ? ದೇ ಕೆನಾಟ್ ರೆಕಗ್ನೈಸ್ ದಟ್ ಲಾರ್ಡ್ಸ್ ವಾಯ್ಸ್. ಏನಕ್ಕೆ ಹೇಳಿ? ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಕ್ಕಾಗಿ ತವಕಪಡಿ ಅಂತ ಹೇಳುವ, ನಾನು ಪ್ರಾಮುಖ್ಯವಾಗಿ ಹೇಳಿದ ದಾರಿಯನ್ನು ಸಿದ್ಧಪಡಿಸಿರಿ ಅಂತ ಹೇಳುವ ಕಾರ್ಯವನ್ನು ಇವರು ಮಾಡದೆ ಅಲ್ಲಿ ಇರುವ ಎಲ್ಲ ಕಾರ್ಯಗಳನ್ನು ಸಂತೋಷವಾಗಿ ಮಾಡಿಕೊಂಡು ಇರುವುದೇ ಶಾಶ್ವತ ಅಂತ ಹೇಳಿಕೊಂಡು ಇದ್ದಿರೋದಿಲ್ಲ. ಇವರಿಗಿರುವುದೇ ಶಾಶ್ವತ ಅಂತ ಹೇಳಿ ಇದ್ದಿರೋದ್ರಿಂದ ಇವ್ರ ಮಕ್ಕಳು ಯಾವ ಥರ ಇದ್ದಿದ್ರು ಗೊತ್ತಾ? ಆ ಸಂಭವ ನೀವು ಕೇಳಿದ್ದೀರಾ, ಬೈಬಲಲ್ಲಿ ಓದಿದ್ದೀರಾ? ಇವತ್ತು ಸಾಯಂಕಾಲ ಹೋಗಿ ಒಂದು ಸಾಮುವೇಲ ಬರೆದ ಪತ್ರಿಕೆಯನ್ನು ಓದ್ರಿ. ಅವ್ರ ಮಕ್ಕಳಿಗೆ ಇಬ್ಬರು ಓಪ್ನಿ ಪಿನೇಗಾಸ್ ಅಂತ ಹೇಳುವ ಇಬ್ಬರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಯೇ ತಪ್ಪು ಮಾಡ್ತಾ ಇದ್ದಾರೆ. ಯಾವ ತಪ್ಪನ್ನು ಮಾಡ್ತಾ ಇದ್ದಾರೆ? ದೊಡ್ಡ ತಪ್ಪು, ವಿಭಚಾರ ಪಾಪಗಳನ್ನು ಅಲ್ಲಿಯೇ ಮಾಡಿಕೊಂಡಿದ್ದಾರೆ. ಎಲ್ಲಿ ಸಭೆ ಹೊರಗಡೆ. ಈ ಅಪ್ಪ ಪಾಸ್ಟ್ರು, ಇಲ್ಲಿ ಇನ್ನೊಬ್ಬ ಪಾಸ್ಟ್ರು ಇದ್ದಾರೆ, ಅಲ್ಲಿ ಇನ್ನೂ ಇಬ್ಬರು ಪಾಸ್ಟ್ರು ಸೇವೆ ಮಾಡುವುದಕ್ಕೆ ರೆಡಿಯಾಗಿರುವ ಪಾಸ್ಟ್ರುಗಳು ಮಾಡುವ ಕೆಲಸ. ಪಾಸ್ಟ್ರುಗಳ ಪರಿಸ್ಥಿತಿ ನೋಡಿದ್ದೀರಾ ಯಾವ ಥರ ಇದೆ ಅಂತ ಹೇಳಿ? ದೇವರ ಸೇವೆಯನ್ನು ಮಾಡುವ ಪರಿಸ್ಥಿತಿಗಳು ನೋಡಿದ್ದೀರಾ ಯಾವ ಥರ ಇದೆ ಅಂತ ಹೇಳಿ? ಅಯ್ಯ, ನಿನ್ನ ಫಂಡಮೆಂಟಲ್ ಅಸ್ಥಿಭಾರ ಸರಿ ಇಲ್ಲದೆ ಇದ್ದರೆ ನೀವು ಎಲ್ಲಿ ಹೋದ್ರೂ ಸರಿಯಾಗಿ ತಪ್ಪಾಗಿ ಹೇಳ್ತೀಯ. ಅಸ್ಥಿಭಾರ ಸರಿಯಾಗಿರಬೇಕು. ನಿಮ್ಮ ಅಸ್ಥಿಭಾರ ಸರಿಯಾಗಿ ದೇವರ ಕಾರ್ಯದಲ್ಲಿ ಕಟ್ಟಲ್ಪಟ್ಟಿದ್ದ ಅಸ್ಥಿಭಾರವಾಗಿರಬೇಕು. ನೀನು ದೇವರಿಗಾಗಿ ದಾರಿಯನ್ನು ಸಿದ್ಧಪಡಿಸುವುದಕ್ಕಾಗಿ ಫಸ್ಟ್ ನಿನ್ನನ್ನು ಸಿದ್ಧಪಡಿಸಿ ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ನಿನ್ನನ್ನು ಮನಸ್ಸಿಗಿದ್ದರೆ ಮಾತ್ರವೇ ದೇವರು ನಿನ್ನನ್ನು ನೋಡಿ ಪ್ರಿಯವಾದವನೇ ಅಂತ ಹೇಳ್ತಾರೆ. ದೇವರು ಪ್ರಿಯವಾದವನೇ ಅಂತ ಹೇಳುವಾಗಲೇ ನೀವು ದೇವರ ವಾಕ್ಯವನ್ನು ಕೇಳ್ತೀರಾ. ನೀವು ದೇವರ ವಾಕ್ಯವನ್ನು ಕೇಳುವಾಗಲೇ ಯೇಸು ಸ್ವಾಮಿಯ ಶಬ್ದವನ್ನು ನೀವು ಅರ್ಥ ಮಾಡಿಕೊಳ್ತೀರಾ. ಯೇಸುವಿನ ಶಬ್ದವನ್ನು ನೀವು ಇಲ್ಲದೇ ಇರುವಾಗ ಇವರ ರೀತಿಯಲ್ಲಿ ಯೇಸುವಿನ ಶಬ್ದವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ವ್ಯಕ್ತಿಗಳಾಗಿ ಆಗ್ತೀರ. ಹೆಸರು ಬೇಕಾದರೆ ಪಾಸ್ಟರ್, ಹೆಸರು ಬೇಕಾದರೆ ರೆವರೆಂಟ್, ಹೆಸರು ಬೇಕಾದರೆ ಸೋ ಅದಾದ ಮೇಲೆ ಏನು ರೆವರೆಂಟ್ ಆದಮೇಲೆ ರೈಟ್ ರೆವರೆಂಟ್, ಲೆಫ್ಟ್ ರೆವರೆಂಟ್,
ಡಾಕ್ಟ್ರೇಟ್. ನಿನ್ನೆ ವಾಟ್ಸಪ್ಪಲ್ಲಿ ಒಬ್ಬರು ಬಂದಿದ್ದರು, ನೋಡಿದರೆ ಮುಂದುಗಡೆ ಡಾಕ್ಟರ್ ಅಂತ ಹಾಕಿದ್ದಾರೆ. ನಾನೇನಪ್ಪ ಡಾಕ್ಟರ್ ಅಂತ ಹಾಕಿದ್ದಾರೆ, ಇದು ಏನಂತ ನೋಡಿದರೆ ಒಂದು ಸಾಧಾರಣವಾಗಿರುವ ವ್ಯಕ್ತಿ ಅವ್ರಿಗೆ ಡಾಕ್ಟರ್ ಅಂತ ಹೇಳುವ ಇದನ್ನು ಹಾಕಿಕೊಂಡಿದ್ದಾರೆ. ಯಾರು ಕೊಟ್ಟರು, ಏನು ಕೊಟ್ಟರು, ಯಾವ ರೀತಿಯಲ್ಲಿ ಕೊಟ್ಟರು, ಅವರು PhD ನಿಜವಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಐದವರು PhD ಕಂಪ್ಲೀಟ್ ಮಾಡಿದರೆ ಮಾತ್ರ ಅದನ್ನು ಕೊಡುವುದಕ್ಕೆ ಸಾಧ್ಯ. ಅವರನ್ನು ನೋಡಿದರೆ ಆ ಥರ ಕಂಪ್ಲೀಟ್ ಮಾಡಿದ ಥರ ಇದ್ದಿಲ್ಲ, ಆ ಥರ ಇದ್ದಿಲ್ಲ. ಆದರೆ ಸುಮ್ಮನೆ ಹೆಸರು ಮಾತ್ರ ಏನು ಡಾಕ್ಟ್ರೇಟ್. ನನಗೆ ರೆವರೆಂಟ್ ಅಂತ ಹೇಳುವ ಇದು ಇದೆ, ಓದಿರೋದಲ್ಲಿ MD ಅಂತ ಹೇಳುವ ಇದಿದೆ. ಎಲ್ಲಿಗಾರು ಹಾಕಿದ್ರೆ ನಮಗೆ ಕೈಕಾಲೆಲ್ಲ ನಡುಗೆ ಬರ್ತದೆ. ಇದು ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತಲ್ಲ ಅಂತ ಹೇಳ್ಬೇಕಾಗಿದ್ದ ಸನ್ನಿವೇಶಗಳಲ್ಲಿ ಹೇಳಲೇಬೇಕಾಗುತ್ತದೆ. ಆದರೆ ಒಂದೊಂದು ಸಮಯಗಳಲ್ಲಿ ನಾವು ಹೇಳುವುದಕ್ಕೆ ಹೋಗೋದಕ್ಕೆ ಮನಸ್ಸೇ ನಮಗೆ ಬರಲ್ಲ. ಅದನ್ನು ಪ್ರಿಯ ದೇವರ ಮಕ್ಕಳೇ, ನಾನು ಹೇಳುವುದು ನಿಮಗೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಓದಿರುವುದು ನಮ್ಮ ಜ್ಞಾನ, ನಮ್ಮ ಇದು ಅದೆಲ್ಲ ಕರ್ತನ ಮುಂದೆ ಏನೂ ಅಲ್ಲ. ನಾವು ದೇವರ ಶಬ್ದವನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಇಲ್ಲಿ ಬಂದಿರುವವರಿಗೆ ಎಷ್ಟು ಜನಕ್ಕೆ ಯೇಸು ಸ್ವಾಮಿ ಮಾತಾಡುವ ಶಬ್ದ ಕೇಳ್ತಾ ಇದೆ, ಅದನ್ನು ನೀವು ಗ್ರಹಿಸಿಕಬೇಕು. ಹೇಳುವುದಲ್ಲ ಯೇಸು ಸ್ವಾಮಿ ಮಾತು. ಇವಾಗ ಸಾಮುವೇಲ್ ಏನು ಹೇಳ್ತಾ ಇದ್ದಾನೆ, ಸಾಮುವೇಲ್ ಹತ್ರ ಅವನು ಏನು ಹೇಳ್ತಾ ಇದ್ದಾನೆ, ನೀನು ಬಂದು ಯೇಸು ಸ್ವಾಮಿ ನಿಮ್ಮ ಹತ್ರ ಮಾತಾಡ್ತಾನೆ ಅಂತ ಹೇಳಿ ಅವನ ಅರ್ಥ ಮಾಡಿಕೊಂಡು, ಅದಾದ ಮೇಲೆ ಸಾಮುವೇಲನಿಗೆ ಹೇಳುವಾಗಲೇ ಅವನಿಗೆ ಗೊತ್ತಾಯಿತು ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ ಅಂತೇಳಿ. ನಿಮ್ಮನ್ನು ಇನ್ನೊಬ್ಬರು ಎಲ್ಲ ಟೈಮಲ್ಲಿ ನಡೆಸ್ಕೊಂಡಿರೋದಕ್ಕೂ ಆಗಲ್ಲ. ಎಲ್ಲ ಟೈಮಲ್ಲಿ ಇನ್ನೊಬ್ಬರು ನಡೆಸಿಕೊಂಡಿರೋದಕ್ಕಾಗಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಹೊಂದಿದ ಅಭಿಷೇಕ ನಿಮ್ಮನ್ನು ನಡೆಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಲ್ಲಿ ಇರುವ ಪವಿತ್ರಾತ್ಮ ನಿಮ್ಮನ್ನು ನಡೆಸುತ್ತಾರೆ. ನಿಮ್ಮಲ್ಲಿ ಪವಿತ್ರಾತ್ಮ ನಿಮ್ಮನ್ನು ನಡೆಸುತ್ತಾರೆ. ಎಲ್ಲ ಸಮಯಗಳಲ್ಲಿಯೂ ನಾವು ಬಂದು ಪಾಸ್ಟರ್ಗೆ ಬಂದು ನಿಮಗೆ ಗೈಡೆನ್ಸ್ ಹೇಳಿಕೊಂಡಿರೋಕ್ಕಾಗಲ್ಲ. ನೀವು ನಿಮ್ಮ ಮನೆಗಳಿಗೆ ಹೋದರೆ ಯಾವ ರೀತಿಯಲ್ಲಿ ಹೇಳ್ತೀರಾ ಅಂತ ಹೇಳಿ ಯಾವ ಗ್ಯಾರಂಟಿ? ನಾವು ನಿಮ್ಮ ಬಗ್ಗೆ ನಾವು ಹೇಳಿಕೊಳ್ಳುವುದಕ್ಕಾಗುತ್ತದೆ? ನಿಮ್ಮ ಮನೆಗಳಿಗೆ ಹೋದ ಮೇಲೆ ನಿಮಗೆ ನೀವೇ ಜವಾಬ್ದಾರಿ. ಅಲ್ಲಿ ಪವಿತ್ರಾತ್ಮ ನಿಮ್ಮನ್ನು ನಡೆಸಬೇಕು. ಪವಿತ್ರಾತ್ಮನಿಗೆ ಹೇಳುವುದನ್ನು ಕೇಳಿಕೊಂಡು ನಡೆದ್ರೆ ತಾನೇ ನೀವು ಒಳ್ಳೆ ರೀತಿಯಲ್ಲಿ ಇರುವುದಕ್ಕಾಗುತ್ತದೆ. ಅದನ್ನು ನಮ್ಮನ್ನು ನಡೆಸುವ ಪವಿತ್ರಾತ್ಮನ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಇವತ್ತು ಎಲ್ಲರೂ ದೇವರ ಹತ್ರ ಕೇಳಿ, ದೇವರೇ ನಿಮ್ಮ ಶಬ್ದವನ್ನು ನಾನು ಅರ್ಥ ಮಾಡ್ಕೋಬೇಕು ದೇವರೇ. ಹಲ್ಲೆಲೂಯಾ, ನಿಮ್ಮ ಶಬ್ದವನ್ನು ನಾನು ಅರ್ಥ ಮಾಡ್ಕೋಬೇಕು ದೇವರೇ. ಲೂಕನ ಬರೆದ ಪತ್ರಿಕೆಯಲ್ಲಿ ಯೋಗನ ಬರೆದ ಪತ್ರಿಕೆ 20ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಅಲ್ಲಿ ಮಗದಲೇನ ಮರಿಯಲ್ ಅಲ್ಲಿ ಬಂದು ತುಂಬ ಮನಸ್ಸಲ್ಲಿ ಬೇಜಾರುಳ್ಳವರಾಗಿ ಅಲ್ಲಿ ನಿಂತುಕೊಂಡಿದ್ದಾಳೆ. ಏನು ಬೇಜಾರಂದರೆ, ಅವಳು ದೆವ್ವಗಳು 7 ದೆವ್ವಗಳ ಆಕೆ ಮೇಲೆಗಿದ್ದಿತ್ತು. ಎಷ್ಟು ದೆವ್ವಗಳು? 7 ದೆವ್ವಗಳ ಆಕೆ ಮೇಲೆಗಿದ್ದಿತ್ತು. ಒಂದು ದಿವಸ ಕೂಡ ಆಕೆ ಸಮಾಧಾನವನ್ನು ನೋಡೋಕ್ಕಾಗಿಲ್ಲ. ಆದರೆ ಆಕೆ ಯೇಸು ಸ್ವಾಮಿ ಬಳಿಗೆ ಬಂದ ಮೇಲೆ ಯೇಸು ಸ್ವಾಮಿಗೆ ಒಳಗಡೆ ಇದ್ದಿದ್ದ 7 ದೆವ್ವಗಳನ್ನು ತೆಗೆದಾಕಿದ್ದಾನೆ. ಹಲ್ಲೆಲೂಯಾ. ಆಕೆಗೆ 7 ದೆವ್ವಗಳನ್ನು ತೆಗೆದಾಕಿದ ಮೇಲೆ ಈಗ ಮಗದಲೇನ ಮರಿಯಲ್ ಏನು ಅಂತ ಹೇಳುವಾಗ ಫ್ರೀ, ಸಂತೋಷವುಳ್ಳವರಾಗಿ ಅವಳು ಆಗ್ತಾ ಇದ್ದಾಳೆ. ಅವಳಿಗೆ ಸಂತೋಷ ಅಂತ ಹೇಳುವುದು ಯೇಸುವಿನ ಪಾದದಲ್ಲಿ ಮಾತ್ರ ಸಿಕ್ಕಿತ್ತು. ಅದಕ್ಕೆ ಅವಳು ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಹಾಕಿ ಹೋಗಿ ಊತಾಕುವ ತನಕ ಆಕೆ ಅಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿ ನಾವು ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೀವಿ. ಆದಮೇಲೆ ಮಾರನೇ ದಿವಸ ಅಲ್ಲಿ ಹೋಗಿ ತೈಲಗಳನ್ನು ಹಚ್ಚುವುದಕ್ಕಾಗೆಲ್ಲ ಅವ್ರು ಹೋಗ್ತಾ ಇದ್ರು ಅಂತ ನಾವು ಓದ್ತಾ ಇದ್ದೀವಿ. 3ನೇ ದಿವಸ ಮುಂಜಾನೆಯಲ್ಲಿಯೇ ಅವರು ಹೋಗಿ ಯೇಸು ಸ್ವಾಮಿ ಶರೀರಕ್ಕೆ ತೈಲಗಳನ್ನು ಹಚ್ಚಿ ಇಟ್ಬಿಡೋಣ ಅಂತ ಹೇಳಿ ಅಲ್ಲಿ ಹೋಗುವಾಗ ಅಲ್ಲಿ ಯೇಸು ಸ್ವಾಮಿ ಇಲ್ಲ, ಅವರು ಜೀವವುಳ್ಳವರಾಗಿ ಎದ್ದು ಹೋಗಿದ್ದಾರೆ. ಹೋಗುವಾಗ ಅವರು ಬೇಜಾರಲ್ಲಿ ನಿಂತುಕೊಂಡು, ನನ್ನನ್ನು ನೋಡಿಕೊಳ್ಳೋದಕ್ಕೂ ಯಾರೂ ಇಲ್ಲ, ನನಗೆ ಸಹಾಯನಾಗಿದ್ದಕ್ಕೆ ಯಾರೂ ಇಲ್ಲ. ಒಂದು ದಿವಸ ದೆವ್ವದ ಸಮಸ್ಯೆಗಳಲ್ಲಿ ಕಷ್ಟಪಡ್ತಾ ಇದ್ದಿದ್ದೆ, ನನ್ನನ್ನು ದೇವರು ಬಿಡಿಸಿದ್ರು. ಈಗ ನಾನು ಅನಾಥನಾಗಿ ನಿಂತುಕೊಂಡಿದ್ದೀನಲ್ಲ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಯಾರೂ ಇಲ್ಲಲ್ಲ ಅಂತ ಹೇಳಿಕೊಂಡು ಆಕೆ ಅಲ್ಲಿ ಅಳುತ್ತಾ ನಿಂತುಕೊಂಡಿರುವಾಗ ಅಲ್ಲಿಂದ ದೇವರು ಅವರ ಹತ್ರ ಮಾತಾಡ್ತಾ ಇದ್ದಾನೆ. ಮರಿಯಲೇ ಅಂತ ಹೇಳಿ ಮಾತಾಡುವಾಗ ಈಕೆ ಹೇಳ್ತಾ ಇದ್ದಾನೆ ರಬೂನಿ ಅಂತ, ಅಂದರೆ ಬೋಧಕರೇ ಅಂತ ಹೇಳಿ ಅರ್ಥ.
ಗುರುವೆ ಅಂತ ಹೇಳಿ ಅರ್ಥ, ಗುರುವೆ ಅಂತ ಹೇಳಿ ಅರ್ಥ. ಆ ಮಾತನ್ನು ಹೇಳಿದ ತಕ್ಷಣವಾಗಿ ಇವರಿಗಿಬ್ಬರಿಗೂ ಗೊತ್ತಾಗ್ತಾ ಇದೆ, ಸಾರಿ ಮರಿಯಲ್ಗೆ ಗೊತ್ತಾಗ್ತಾ ಇದೆ, ಅಲ್ಲೇಲೂಯ ಇವರೇ ನಮ್ಮ ದೇವರು, ಅಲ್ಲೇಲೂಯ ನಾನು ಹಾಸಭಂಗ ಪಡುವುದಕ್ಕೆ ನನ್ನನ್ನು ಬಿಡದೆ ನನ್ನ ಜೊತೆಗೆ ಬಂದು ನಿಂತುಕೊಳ್ಳುವ ದೇವರು, ಅಲ್ಲೇಲೂಯ ಅಲ್ಲೇಲೂಯ.